ಓಂ ಶಾಂತಿ. ಶ್ರಾವಣ ಮಾಸದ ಮಂಗಳವಾರದಂದು ಬಾಬ್ದಾದಾರವರು ತಮ್ಮ ಮಕ್ಕಳಿಗೆ ವರ್ತಮಾನ ಸಮಯದಲ್ಲಿ ಅವಶ್ಯಕತೆಯ ಅನುಸಾರವಾಗಿ ನಾಟಕದಲ್ಲಿ ಬಾಬಾರವರ ಪಾತ್ರದ ಅನುಸಾರವಾಗಿ ಮಕ್ಕಳ ಸಾಧನೆ, ಮನೋಸ್ಥಿತಿ, ಪುರುಷಾರ್ಥ ಯಾವ ರೀತಿ ಇರಬೇಕು ಹೇಳುವಂತಹ ವಿಷಯವನ್ನ ಸಮಯಕ್ಕೆ ತಕ್ಕಾಗಿ ಬಾಬಾರವರು ಮುರಳಿಯ ಮುಖಾಂತರ ತಿಳಿಸುವ ಪ್ರಯತ್ನವನ್ನ ಬಾಬಾ ಮಾಡಿಸ್ತಾರೆ. ಆದರೆ ನಮ್ಮ ಬುದ್ಧಿಯ ಲೈನ್ ಕ್ಲಿಯರ್ ಆಗಿದ್ದಾಗ ಮಾತ್ರ ಬಾಬಾ ಹೇಳಿರುವಂಥ ವಿಚಾರಗಳು, ಪ್ರೇರಣೆಗಳು, ವಿಧಿವಿಧಾನಗಳು ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ. ಅದನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಯಥಾರ್ಥವಾಗಿ ಕಾರ್ಯರೂಪದಲ್ಲಿ ತಂದಾಗ ಭಗವಂತ ಮುರಳಿಯಲ್ಲಿ ಏನು ವಜ್ರ ಸಮಾನ ಜೀವನದ ಬಗ್ಗೆ ಹೇಳ್ತಾರೆ, ಅದನ್ನ ನಿಜವಾಗ್ಲೂ ನಾವೆಲ್ಲ ಆತ್ಮಗಳು ಅನುಭವಿಸ್ಲಿಕ್ಕೆ ಸಾಧ್ಯ. ಆತ್ಮೀಯರೇ, ಭಗವಂತನನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಭಗವಂತನ ಜೊತೆಗೆ ಜೀವನವನ್ನ ಮಾಡಬೇಕು. ಅವನ ಹತ್ತಿರದಲ್ಲಿರಬೇಕು. ಎಲ್ಲಾ ರೀತಿಯ ಸಂಬಂಧ, ವ್ಯವಹಾರ, ಜಗಳಗಳು, ಗಲಾಟೆಗಳು, ಆಟ ಪಾಠ ಎಲ್ಲಾ ರೀತಿ ಮಾಡಬೇಕು. ಆವಾಗ್ಲೇನೆ ಆ ಭಗವಂತನ ಭಾವನೆ, ಆತ್ಮೀಯತೆ, ನನ್ನತನ, ಸಂಬಂಧ, ಸ್ನೇಹ, ಆಳ, ಹೇಗೆ ಪರಮಾತ್ಮ ಬೇರೆ ಎಲ್ಲದಕ್ಕಿಂತ ಭಿನ್ನ ಹೇಳುವಂತ ಒಂದು ಅನುಭವ ನಮಗೆ ಗೊತ್ತಾಗತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ಮುರಳಿಯಲ್ಲಿ ಬಾಬಾ ನಮಗೆ ಏನ್ ತಿಳಿಸ್ಕೊಡ್ತಾ ಇದ್ದಾರೆ? ಶಿವ ಜಯಂತಿಯ ಪ್ರಯುಕ್ತ ಬಾಬಾರವರು ತಿಳಿಸಿರುವಂತಹ ಮುರಳಿ ದಿನಾಂಕ 20 ಫೆಬ್ರವರಿ 2001. ಈ ಮೊದಲು ಕೂಡ ಶಿವ ಜಯಂತಿಯ ಮುರಳಿಯನ್ನ ನಾವು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಪ್ರತಿ ಶಿವ ಜಯಂತಿಯಲ್ಲಿ ಬಾಬಾರವರ ಮತ್ತು ಮಕ್ಕಳ ಬರ್ತ್ಡೇಯ ಲೆವೆಲ್ ಚೇಂಜ್ ಆಗತ್ತೆ. ನೋ ಡೌಟ್. ತಂದೆ ಮತ್ತು ಮಕ್ಕಳ ಬರ್ತ್ಡೇ ಹೇಳಿದ್ದಾರೆ ಬಾಬಾ. ಇಬ್ರು ಸೇರಿಬಿಟ್ಟು ಸಂಗಮ ಯುಗದಲ್ಲಿ ಮಾಡುವಂತ ಕಾಯಕ. ಅದೇ ಪ್ರತಿ ವರ್ಷದ ಶಿವ ಜಯಂತಿಯಲ್ಲಿ ಬಾಬಾರವರ ಭಾವ ಚೇಂಜ್ ಆಗುತ್ತೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಏನ್ ಹೇಳ್ತಾರೆ? ಚಿಕ್ಕ ಮಕ್ಕಳನ್ನ 2-3 ವರ್ಷದವರೆಗೆ ತುಂಬಾ ಲಾಲನೆಯಿಂದ ಪಾಲನೆ ಮಾಡ್ಬೇಕಂತೆ. 3 ವರ್ಷದಿಂದ 5 ವರ್ಷದವರೆಗೆ ಮಕ್ಕಳನ್ನ ಪ್ರೀತಿಯಿಂದ ದೊಡ್ಡದು ಮಾಡ್ಬೇಕಂತೆ. 5 ವರ್ಷದ ನಂತರ 10 ವರ್ಷದವರೆಗೆ ಮಕ್ಕಳನ್ನ ತಪ್ಪಿದ್ರೆ ಏಟು ಕೊಟ್ಟುಬಿಟ್ಟು ಕಳಿಸ್ಬೇಕಂತೆ. 16 ವರ್ಷದವರೆಗೆ ಮಕ್ಕಳನ್ನ ಬುದ್ಧಿ ತಿಳಿಸ್ಬಿಟ್ಟು ಕಳಿಸ್ಬೇಕಂತ. ನೋಡಪ್ಪ, ಇದು ತಪ್ಪು, ಇದು ಸರಿ ಅಂತ. 16 ವರ್ಷದ ನಂತರ ಶ್ಲೋಕದಲ್ಲಿ ಇರ್ತಾರೆ, ಪುತ್ರ ಮಿತ್ರವದಾಚರೇತ್ ಅಂತ. ಪುತ್ರನನ್ನ ಸ್ನೇಹಿತನ ರೂಪದಲ್ಲಿ ನೋಡ್ಬೇಕಾಗ್ತದೆ. ತಂದೆಯಾದರೂ ಕೂಡ ತಂದೆ ಮತ್ತು ಮಗುವಿನ ಆ ಒಂದು ಸಂಬಂಧದಲ್ಲಿ ಬದಲಾವಣೆ ಹೇಳುವಂಥದ್ದು ಆತ್ಮೀಯರೇ ಕಂಡು ಬರ್ತದೆ. ಹಾಗೆ ಇಲ್ಲಿ ಸಂಗಮ ಯುಗ ಅಂತಂದ್ರೆ ಪರಮಾತ್ಮ ಮತ್ತು ಮನುಷ್ಯಾತ್ಮರು, ಬ್ರಾಹ್ಮಣ ಆತ್ಮರು, ಬ್ರಹ್ಮ ಕುಮಾರ ಕುಮಾರಿಯರು ಇಬ್ಬರೂ ಸೇರಿಬಿಟ್ಟು ಮಾಡುವಂತಹ ಒಂದು ಕಾಯಕ ಕರ್ಮ. ಇಲ್ಲಿ ತಂದೆಯ ಸಂಬಂಧ, ವ್ಯವಹಾರ, ಆಚಾರ ವಿಚಾರ ಏನು, ಮಕ್ಕಳ ಪಾತ್ರ ಏನು ಹೇಳೋದನ್ನ ಬಾಬಾ ಸಮಯದ ಅನುಸಾರ ನಮಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಇವತ್ತೂ ಕೂಡ ಶಿವ ಜಯಂತಿ, ಶಿವನ ಹುಟ್ಟಿದ ಹಬ್ಬನೂ ಹೌದು. ಶಿವ ಭಗವಂತನನ್ನ ತಂದೆ ಅಂತ ಒಪ್ಕೊಂಡಿರುವಂತಹ ಮಕ್ಕಳು ಹುಟ್ಟಿರುವಂತಹ ದಿನನೂ ಹೌದು.
ಅಲ್ಲ ಅಣ್ಣವ್ರೆ, ನಾ ಬಾಬನ್ ಮಗು ಆಗ್ಬಿಟ್ಟು 2 ವರ್ಷ ಆಯ್ತಲ್ಲ, 10 ವರ್ಷ ಆಯ್ತಲ್ಲ, 20 ವರ್ಷ ಆಯ್ತಲ್ಲ. ಸರಿ, ಅದು ಆತ್ಮಿಕ ಜನ್ಮ. ಇದು ಜವಾಬ್ದಾರಿಯ, ಅಧಿಕಾರದ, ಸೇವೆಗೆ ಯೋಗ್ಯವಾಗುವಂತಹ ಹೊಸ ಜನ್ಮ. ದೊಡ್ಡವ್ರ ಶಿಕ್ಷಣ ಆದ್ಮೇಲೆ ಅಪ್ಪ ಏನ್ ಹೇಳ್ತಾರೆ, ಬಂದ್ಬಿಟ್ಟು ಫ್ಯಾಕ್ಟ್ರಿ ನೋಡ್ಕೋ ಅಂತ ಹೇಳ್ತಾರೆ ಅಲ್ವಾ. ಜವಾಬ್ದಾರಿ ಕೊಡ್ತಾ ಇರ್ತಾನೆ. ಅವಾಗೊಂದು ಹೊಸ ಜನ್ಮ ಸ್ಟಾರ್ಟ್ ಆಯ್ತಲ್ಲ. ಹಾಗೆ ಈ ಮುರಳಿಯ ಮುಖಾಂತರ ತಂದೆ ಮತ್ತು ಮಕ್ಕಳ ಪಾತ್ರದಲ್ಲಿ ಯಾವ ರೀತಿ ವೈಭಿನ್ಯತೆ, ವಿವಿಧತೆ ಬರ್ತಾ ಇದೆ ಅಂತ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಇವತ್ತು ತ್ರಿಮೂರ್ತಿ ರಚಯಿತ ಶಿವಬಾಬಾ ತಮ್ಮ ಪೂಜ್ಯ ಸಾಲಿಗ್ರಾಮರ ಜೊತೆಗೆ ಮಿಲನವನ್ನ ಮಾಡ್ತಾ ಇದ್ದಾರಂತೆ. ತ್ರಿಮೂರ್ತಿ ಬ್ರಹ್ಮನ ಮೂಲಕ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ, ಶಂಕರನ ಮೂಲಕ ವಿನಾಶ. ಅಂದರೆ ಇಲ್ಲಿ ಯಾರು ಬೇರೆ ಬೇರೆ ಆತ್ಮ ಅಲ್ಲ, ನಿಮ್ಮನ್ನೇ ಆರಂಭದಲ್ಲಿ ಭಗವಂತ ಮೊದಲು ಜನ್ಮವನ್ನ ಕೊಟ್ಟು ಬ್ರಹ್ಮಾರವರ ರೂಪದಲ್ಲಿ ಬ್ರಹ್ಮ ಭೋಜನದ ಮೂಲಕ, ನಿಮಿತ್ತ ಆತ್ಮಗಳ ಮೂಲಕ, ಈಶ್ವರ ಶಿಕ್ಷಣದ ಮೂಲಕ, ಶಕ್ತಿಯ ಮೂಲಕ ನೀವು ಕೇಳಿದ್ರಲ್ಲ, ಬಾಬಾ ಇದನ್ನು ಮಾಡಿಕೊಡು, ಬಾಬಾ ಅದನ್ನು ಮಾಡಿಕೊಡು ಅಂತ ಕೇಳಿದ್ರಲ್ಲ. ಬಲೆ ಶರೀರಕ್ಕೆ ಇರಬಹುದು, ನಿಮ್ಮ ಕುಟುಂಬದವರಿಗೆ ಇರಬಹುದು. ಕೇಳಿದ್ರಲ್ಲ, ಕೇಳಿದಾಗ ಚಿಕ್ಕ ಮಕ್ಕಳು ಚಾಕ್ಲೇಟ್ ಕೊಡಿ, ಪಾನಿಪುರಿ ಕೊಡಿ, ಪಿಜ್ಜಾ ಕೊಡಿ, ಮಸಾಲೆ ಪುರಿ ಕೊಡಿ ಅಂತ ಕೇಳ್ತಾರಲ್ವಾ ಅಪ್ಪ ಅಮ್ಮನ ಹತ್ರ. ಹಾಗೆ ನೀವು ಕೇಳಿದಕ್ಕೆಲ್ಲ ಬಾಬಾ ಹೂ ಅಂತ ಹೇಳ್ಬಿಟ್ಟು ಪಾಲನೆ ಮಾಡಿರುವಂತ ಒಂದು ಸಮಯ. ವಿಷ್ಣುವಿನ ರೂಪದಲ್ಲಿ ಸ್ವಲ್ಪ ದೊಡ್ಡವರಾದಾಗ ನಿಮ್ಮನ್ನ ಜ್ಞಾನ ಹೇಳಲಿಕ್ಕೆ, ವಿಕಾರದ ತಿಳುವಳಿಕೆ, ಅದರ ಮೇಲೆ ವಿಜಯ ಪ್ರಾಪ್ತಿ ಮಾಡುವಂತ ವಿಷಯ, ಸ್ವದರ್ಶನ, ಶರೀರ ದರ್ಶನ ಮಾಡೋದು ಬೇಡ, ಆತ್ಮ ದರ್ಶನವನ್ನ ಮಾಡಿ, ಆತ್ಮದಲ್ಲಿ ಏನು ಕೊಳಕಿದೆ ಅದನ್ನು ಸರಿ ಮಾಡುವಂತ ಕಾಯಕವನ್ನ ಮಾಡಿ, ಕಮಲ ಹೂವಿನ ಸಮಾನ ಪವಿತ್ರರಾಗಿ, ತಿಳುವಳಿಕೆ ಮೂಲಕ ವಿಷ್ಣುವಿನ ರೂಪದಲ್ಲಿ ಯಥಾರ್ಥ ಆತ್ಮದ ಪಾಲನೆ ಮಾಡುವಂತಹ, ಜೊತೆಗೆ ನೀವು ಕೂಡ ನಿಮ್ಮ ಸಹೋದರ ಸಹೋದರಿ ಆತ್ಮರನ್ನ, ಬೇರೆಯವರನ್ನ ಪಾಲನೆ ಮಾಡುವಂತ ವಿಧಿವಿಧಾನವನ್ನ ತಿಳಿಸಿಕೊಟ್ಟಿರುವಂತ ಒಂದು ಸಮಯ. ಇದೆಲ್ಲ ಆದಮೇಲೆ ಶಂಕರನ ರೂಪದಲ್ಲಿ ವಿಶ್ವ ಕಲ್ಯಾಣಕ್ಕೋಸ್ಕರ, ನಿನ್ನಲ್ಲಿರುವಂತ ವಿಕರ್ಮದ ವಿನಾಶ ಮಾಡುವುದಕ್ಕೋಸ್ಕರ, ನಿನ್ನಿಂದ ದ್ವಾಪರ ಯುಗದಿಂದ ಯಾವ ಒಂದು ದುಃಖದ ವೈಬ್ರೇಷನ್ ವಿಶ್ವಕ್ಕೆ ಹೋಗಿದೆ ಅದನ್ನು ಸ್ವಚ್ಛ ಮಾಡುವುದಕ್ಕೋಸ್ಕರ, ಬೇರೆಯವರದನ್ನು ಮಲಿನ ಮಾಡಿದ್ರೂ ಕೂಡ ಈಗ ನೀನು ಭಗವಂತನ ಶಕ್ತಿಯಿಂದ ಅದನ್ನು ಸ್ವಚ್ಛ ಮಾಡಿದಾಗ ನಿನಗೆ ಭವಿಷ್ಯದಲ್ಲಿ ಸತ್ಯುಗ ತ್ರೇತಾಯುಗದಲ್ಲಿ ಈ ಫಲ ನಿನಗೆ ಸಿಗತ್ತೆ. ಈ ರೀತಿ ನೀನು ಮಾಡಿರುವಂಥದ್ದು ಬೇರೆಯವರು ಮಾಡಿರುವಂಥದ್ದು. ಇವತ್ತು ನಾವು ನೋಡ್ತೀವಲ್ಲೋ, ಮಾತೆಯರು ಏನ್ ಮಾಡ್ತಾರೆ, ಮನೇಲಿ ಅವರು ಊಟ ಮಾಡಿದ್ದು ತಟ್ಟೆನೂ ತೊಳಿತಾರೆ, ಮನೆಯವರ ಮಕ್ಕಳ ತಟ್ಟೆನೂ ತೊಳಿತಾರೆ, ಅಡಿಗೆ ಮಾಡಿರೋ ಪಾತ್ರೆನೂ ತೊಳಿತಾರೆ, ಮನೆನೂ ಕ್ಲೀನ್ ಮಾಡಬೇಕಾಗ್ತದೆ, ಬಟ್ಟೆನೂ ಕ್ಲೀನ್ ಮಾಡಬೇಕಾಗ್ತದೆ. ಹೌದು ತಾನೇ? ಹಾಗೇನೇ ವಿಶ್ವದಲ್ಲಿ ಇರುವಂತ ಕೊಳಕನ್ನ ಸ್ವಚ್ಛ ಮಾಡಲಿಕ್ಕೆ ನಿಮಿತ್ತವಾಗಿರುವಂತ ಶಂಕರನ ರೂಪದ ಯಾವುದೇ ಇಚ್ಛೆ, ಆಸೆ, ಆಕಾಂಕ್ಷೆ, ಇಂದ್ರಿಯ ಸುಖಗಳಿಗೆ ವಶೀಭೂತರಾಗದೇ ಇರುವಂತ ರೀತಿಯಲ್ಲಿ ತಪಸ್ವಿ ಶಂಕರನ ರೂಪದಲ್ಲಿ ತಪಸ್ವಿ ಸ್ವರೂಪ. ಹೀಗೆ 3 ರೂಪದಲ್ಲಿ ಭಗವಂತ ನಮ್ಮನ್ನ ರೆಡಿ. ತ್ರಿಮೂರ್ತಿ ಒಂದು ಸ್ಪಷ್ಟವಾಗಿರ್ತಾರೆ. ಈ 3 ಕಾಯಕದಲ್ಲಿ ನೀನು ಕೇವಲ ಮೂರ್ತಿ ಸಾಧನ ಅಷ್ಟೇ. ಈ ರೀತಿ ನಿನ್ನನ್ನು 3 ರೂಪದಲ್ಲಿ ನಾನು ರೆಡಿ ಮಾಡಿದ್ದೇನೆ. ಬ್ರಹ್ಮನ ರೂಪದಲ್ಲಿ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ, ಶಂಕರನ ರೂಪದಲ್ಲಿ ತಪಸ್ಸು ಮಾಡುವಂತ ವಿಧಿವಿಧಾನವನ್ನ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಭಗವಂತನ ಪಾಲನೆ ತಗೊಂಡಿದ್ದಾಯ್ತು, ಬೇರೆಯವರಿಗೂ ಶಿಕ್ಷಣವನ್ನ ಕೊಟ್ಟಿದ್ದಾಯ್ತು, ಜ್ಞಾನವನ್ನು ಹೇಳಿದ್ದಾಯ್ತು, ವಿಕಾರ ಯಾವುದಂತ ಗೊತ್ತಾಯ್ತು. ಇಷ್ಟೆಲ್ಲ ಆದ ಮೇಲೆ ನೀವು ಪ್ರತಿಯೊಂದು ಕರ್ಮದಲ್ಲಿ ಭಗವಂತನ ಉಪಯೋಗ ಮಾಡಿಕೊಂಡಾಗ ಆದ್ಮೇಲೆ ನೀವು ಪೂಜ್ಯರಾಗ್ತೀರಿ. ಪೂಜ್ಯ ಸಾಲಿಗ್ರಾಮ, ಶಿವನ ಲಿಂಗದ ಎದುರುಗಡೆಗಿರ್ತಾರಲ್ಲ ಸಣ್ಣ ಸಣ್ಣ ಕಲ್ಲು, ಅಂದ್ರೆ ಈಗ ನೀವು ತಂದೆಯ ಸಮಾನ ಪೂಜೆ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯ ಆಗಿದ್ದೀರಾ, ಆಗ್ಬೇಕಾಗಿದೆಯಾ, ಆಗ್ತಾ ಇದ್ದೀರಾ, ಆಗುವಂತ ಇಚ್ಛೆ ಇದೆಯಾ, ಸಾಧನೆ ಮಾಡ್ತಾ ಇದ್ದೀರಾ,
ದೃಢ ಸಂಕಲ್ಪ ಮಾಡಿದ್ದೀರಾ. ಅಂದರೆ ಈ ರೀತಿ ಆಗಿರುವಂತ ಮಕ್ಕಳ ಜೊತೆಗೆ ನಾನು ಮಿಲನ ಮಾಡಲಿಕ್ಕೆ ಬಂದಿದ್ದೇನೆ. ಭಗವಂತನಿಗೆ ಇಂಥ ಮಕ್ಕಳು ಬೇಕಂತೆ. ತಂದೆಯ ಸಮಾನರು, ಪೂಜಾ ಯೋಗ್ಯರಾಗುವಂತಹ. ಆದ್ಮೇಲೆ ಪೂಜೆ ಅಂತಂದ್ರೆ ಇಲ್ಲಿ ತೆಂಗಿನಕಾಯಿ ತಂದು ಒಡೆಯೋದು, ಆ ಒಂದು ಯಾವುದು ಸಾಲಿಗ್ರಾಮದ ಮೇಲೆ ನೀರಿನ ಅಭಿಷೇಕ, ಹಾಲಿನ ಅಭಿಷೇಕ, ಜೇನುತುಪ್ಪದ ಅಭಿಷೇಕ, ಎಳ್ನೀರಿನ ಅಭಿಷೇಕ ಮಾಡೋದು, ಅನ್ನ ನೈವೇದ್ಯ ಮಾಡುವಂಥದ್ದು, ಹಣ್ಣಿನ ನೈವೇದ್ಯ ಮಾಡುವಂಥದ್ದು, ಹೂವನ್ನು ಹಾಕುವಂಥದ್ದು ಅದಲ್ಲ. ಮತ್ತೇನು? ಎದೆಗಡೆಗಿರುವಂಥ ಆತ್ಮ ಮತ್ತು ಪಂಚತತ್ವಗಳಿಗೆ ಪರಮಾತ್ಮನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗಿ ಅವರ ಸಮಸ್ಯೆಗಳಿಗೆ, ವಿಘ್ನಗಳಿಗೆ, ಪರಿಸ್ಥಿತಿಗಳಿಗೆ ಪರಿಹಾರ ಸಿಕ್ಕಿದಾಗ ಅವರು ಥ್ಯಾಂಕ್ ಯು ಅಂತ ಮನಸ್ಸಿನಿಂದ ಬರ್ತದಲ್ಲ, ಅದು ನಿಜವಾದ ಪೂಜೆ. ಅದು ನಿಜವಾದಂತ ಗಾಯನ. ಅಷ್ಟು ಪರಮಾತ್ಮನ ಶಕ್ತಿಯನ್ನು ಯಥಾರ್ಥ ರೂಪದಲ್ಲಿ ಭಗವಂತ ಯಾರಿಗೆ ಕೊಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೋ ಅದನ್ನು ಕೊಡಲಿಕ್ಕೆ ನೀನು ನಿಮಿತ್ತನಾಗಿದೀಯಾ? ಸಾಧನ ಆಗಿದೆಯಾ? ನಿಮಿತ್ತ ದೊಡ್ಡ ಲಿಂಗವಾಗಿರುವಂತ ಶಿವ, ನೀನು ಸಾಧನವಾಗಿರುವಂತ ಸಣ್ಣವಾಗಿರುವಂತ ಸಾಲಿಗ್ರಾಮ. ನಿನ್ನ ಪಾತ್ರ ಅಷ್ಟೇ. ನಿನ್ನ ಹಿಂದೆ ನಾನಿದ್ದೇನೆ. ಈ ರೀತಿ ಮನೋಭಾವದಲ್ಲಿ ತನ್ನ ಸಂಪೂರ್ಣ ಮನಸ್ಸನ್ನ, ವಾಚ, ಕರ್ಮಣ, ಸಮಯ, ಸಂಕಲ್ಪವನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡುವಂತ ದಿನ. ಅಂದರೆ ಇನ್ಮೇಲೆ ಈಶ್ವರಿಯ ಸಾಧನೆಯಲ್ಲಿ ನಾನೇನು ಮಾಡುವಂಗಿಲ್ಲ. ನಿನ್ನ ತನು, ನಿನ್ನ ಮನ, ನಿನ್ನ ಧನ, ನೀನೇನು ಬೇಕಾದ್ರೂ ಮಾಡ್ಕೊಳ್ಳಪ್ಪ. ಸಂಪೂರ್ಣವಾಗಿ ಸಮರ್ಪಣೆ ಮಾಡಿರುವಂತಹ ಹೊಸ ಜನ್ಮ ಜಯಂತಿಯನ್ನ ಶಿವಬಾಬಾರವರು ಮಕ್ಕಳ ಜೊತೆಗೆ ಆಚರಣೆ ಮಾಡಲಿಕ್ಕೆ ಬಂದಿದ್ದಾರೆ. ಹಳೆದು ಶಿವ ಜಯಂತಿ ಬಿಟ್ಬಿಡಿ, ಇದು ಹೊಸದಿದು. ಇದರ ಮೂಲಕ ನಾವು ಮುಂದಡಿ ಇಡಬೇಕಾಗ್ತದೆ ಆತ್ಮೀಯರೇ, ಅಲ್ವಾ? ನಾವು ಮದುವೆ ಆದ್ಮೇಲೆ ಹಳೆದೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗತ್ತ? ನಾವು ಕಾಲೇಜಿಗೆ ಹೋದಾಗ ಏನ್ ಮಾಡ್ತಿದ್ವಿ, 5 ವರ್ಷದವ್ರು ಇದ್ದಾಗ ಏನ್ ಮಾಡ್ತಿದ್ವಿ, ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ಅಷ್ಟೇ. ಆದ್ರೆ ಹೆಚ್ಚಿನ ಸಮಯ ಯಾವ್ದು ಕಡೆ ಗಮನ ಕೊಡಬೇಕು? ವರ್ತಮಾನದಲ್ಲಿ ಏನಿದೆ. ನಮ್ಮನ್ನು ಬಾಬಾ ವಿವಿಧವಾದಂತ ಸೇವೆಯಲ್ಲಿ ಉಪಯೋಗ ಮಾಡ್ಕೊಂಡು ಬಂದಿದ್ದೀವಿ, ಹೌದು. ಆದ್ರೆ ಈಗೇನು ಮಾಡ್ತಿದ್ದಾರೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಲ್ವಾ? ಈ ನಂತರದ ಮುಂದಿನ ಸ್ಟೇಜ್ ಏನಿದೆ ಅದರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ವಾ? ಮದುವೆ ಆಯ್ತು, ಮಕ್ಕಳಾಯ್ತು, ಮಕ್ಕಳನ್ನ ದೊಡ್ಡವ್ರು ಮಾಡಿದ್ಮೇಲೆ ಅವ್ರಿಗೆ ಇಂಜಿನಿಯರಿಂಗ್ ಮಾಡ್ಬೇಕಲ್ಲ, ಮೆಡಿಕಲ್ ಕಳಿಸ್ಬೇಕಲ್ಲ, ಹೆಣ್ಮಕ್ಳಿಗೆ ಮದುವೆ ಮಾಡ್ಬೇಕಲ್ವಾ, ಬಾಡಿಗೆ ಮನೆ, ಸ್ವಂತ ಮನೆ ಕಟ್ಬೇಕು, ಮುಂದಿನ ಬಗ್ಗೆ ಯೋಚನೆ ಮಾಡಬೇಕು. ಅದಕ್ಕೆಲ್ಲ ಬೇಕು ಅಂತ ಇವತ್ತು ಸಂಬಳ ಬೇಕಲ್ಲ, ಹಣ ಬೇಕಲ್ಲ, ಲಾಭ ಬೇಕಲ್ಲ, ವ್ಯಾಪಾರ ಮಾಡ್ಬೇಕಲ್ಲ, ಅದರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ರೀತಿ ಸರ್ವ ಸಮರ್ಪಣೆಯ ಮೂಲಕ ಭಗವಂತನಿಗೆ ತನ್ನ ಕೆಲಸವನ್ನ ಮಾಡಲಿಕ್ಕೆ ನೀವು ನಿಮ್ಮ ಭೃಕುಟಿ ಸಿಂಹಾಸನದಲ್ಲಿ ಅವಕಾಶ ಕೊಟ್ಟಿದ್ದೀರಾ? ಅಥವಾ ನಿಮ್ಮ ಮನಸ್ಸನ್ನ ಪರಮಧಾಮದಲ್ಲಿ ಭಗವಂತನ ಕೈಯಲ್ಲಿ ಕೊಟ್ಬಿಟ್ಟು ಆ ಕಾರ್ಯವನ್ನ ಮಾಡಲಿಕ್ಕೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀರಾ? ಅಥವಾ ನೀವು ಪರಮಧಾಮದಲ್ಲಿ ಕೂತ್ಕೊಂಡು ನಿಮ್ಮ ಶರೀರವನ್ನು ಭಗವಂತನ ಕೈಲಿ ಕೊಟ್ಟು ಅವನ ಕಾರ್ಯದಲ್ಲಿ ಮಧ್ಯದಲ್ಲಿ ಬರದೇನೆ ನಿಮಿತ್ತವಾಗಿ ಸಾಕ್ಷಿಯಾಗ್ಬಿಟ್ಟು ನೋಡ್ತಾ ಇದ್ದೀರಾ? ಚೆಕ್ ಮಾಡ್ಕೊಡಿ. ಈ ಕಾರ್ಯವನ್ನ ಮಾಡಬೇಕು ಅಂದ್ರೆ ಶಿವಬಾಬಾ ಬೇಕು, ಬ್ರಹ್ಮ ಬಾಬಾನು ಬೇಕು, ಬ್ರಾಹ್ಮಣರು ಬೇಕು. ಬ್ರಾಹ್ಮಣರು ಇಲ್ದೇನೆ ಯಜ್ಞ ನಡೆಸಲಿಕ್ಕೆ ಆಗೋದಿಲ್ಲ. ಯಜ್ಞ ರಕ್ಷಕರು ಬ್ರಾಹ್ಮಣರು. ಭಗವಂತ ಈಶ್ವರಿ ವಿಶ್ವವಿದ್ಯಾಲಯದ ಮೂಲಕ ಈ ಪೂರ್ತಿ ಪ್ರಪಂಚದ ಸ್ಥಾಪನೆಗೋಸ್ಕರ ಯಜ್ಞವನ್ನ ರಚನೆ ಮಾಡಿದ್ದಾರೆ. ಬಾಬಾ ಹೇಳ್ತಾರೆ, ಇದು ವಿನಾಶದ ಯಜ್ಞ ಅಲ್ಲ, ಪರಿವರ್ತನೆ. ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಮಕ್ಕಳೇ ಹಳೆ ಬಿಲ್ಡಿಂಗ್ ಬೀಳಿಸ್ಲೇಬೇಕಲ್ವಾ? ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. ಮಕ್ಕಳೇ ಹಳೆ ಬಟ್ಟೆ ಹಾಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಹೊಸ ಬಟ್ಟೆ ಹಾಕೊಂಡು ಏನ್ ಪ್ರಯೋಜನ ಹೇಳಿ ನೋಡೋಣ. ಒಂದು ವಾರದಿಂದ ಹಾಕೊಂಡಿರುವಂತ ಬಟ್ಟೆ ಧೂಳಿದೆ, ಮಣ್ಣಿದೆ, ಬೆವರು ವಾಸನೆ ಇದೆ. ಅದನ್ನ ಹಾಕೊಂಡು ಅದ್ರ ಮೇಲೆ ಹೊಸ ಬಟ್ಟೆ ಹಾಕೊಳ್ಳೋದು ಏನು ಪ್ರಯೋಜನ ಹೇಳಿ ನೋಡೋಣ. ಅವಾಗ ಆ ಹೊಸ ಬಟ್ಟೆಯ ಸುಖದ ಅನುಭವ ಮಾಡಬೇಕು ಅಂತಂದ್ರೆ ಹಳೆ ಬಟ್ಟೆನ ಶರೀರದಿಂದ ತೆಗೆದು ಬಿಸಾಕ್ಬೇಕಲ್ಲ, ಇಲ್ಲ ಪಕ್ಕದಲ್ಲಿ ಇಡ್ಬೇಕಲ್ಲ, ಅಥವಾ ವಾಷಿಂಗ್ ಕೊಡ್ಬೇಕಲ್ವಾ, ಆಮೇಲೆ ಹೊಸ ಬಟ್ಟೆ ತಾನೇ ಹಾಕೊಳ್ಬೇಕು. ಹಾಗೆ ಮಕ್ಕಳು ಏನು ವಿನಾಶ ಆಗ್ತಿದೆ ಅದಕ್ಕೆ ಭಯ ಪಡಬೇಡಿ.
ಹೊಸ ಪ್ರಪಂಚ ಬರ್ತಾ ಇದೆ, ಸ್ಥಾಪನೆ ಆಗ್ತಾ ಇದೆ. ನೀವು ಹೆದರುವಂತ, ಭಯ ಪಡುವಂತ, ಚಿಂತೆ ಪಡುವಂತ ಅವಶ್ಯಕತೆ ಇಲ್ಲ. ಆದರೆ ಆ ಪ್ರಪಂಚದ ಸ್ಥಾಪನೆ ಯಾವುದರಿಂದ ಆಗ್ತದೆ? ಹೊಸ ಬಿಲ್ಡಿಂಗ್ ಕಟ್ಟಬೇಕು, ಹಳೆ ಬಿಲ್ಡಿಂಗ್ ಬೀಳಿಸ್ಬೇಕು ಅಂತಂದ್ರೆ JCB ಬೇಕಲ್ಲ, ಎಂಜಿನಿಯರ್ಸ್ ಬೇಕಲ್ಲ, ಕೆಲಸಗಾರರು ಬೇಕಲ್ಲ. ಅವರೆಲ್ಲ ಕೆಲಸ ಮಾಡ್ಬೇಕು ಅಂದ್ರೆ ಅವ್ರಿಗೆ ಹಣ ಕೊಡ್ಬೇಕಲ್ವಾ? ಹಣ ಕೊಡದೇನೆ ಅವ್ರು ಕೆಲಸ ಮಾಡ್ತಾರ? ಬೀಳಿಸ್ಲಿಕ್ಕೂ ಹಣ ಕೊಡಬೇಕು, ಕಟ್ಲಿಕ್ಕೂ ಹಣ ಕೊಡಬೇಕು. ನೀವು ಸಂಪಾದನೆ ಮಾಡಿರೋ ಹಣವನ್ನು ಕೊಡಬೇಕಲ್ಲ. ಹಾಗೇನೇ ಮಕ್ಕಳು, ಈ ಪ್ರಪಂಚದ ವಿನಾಶದ ಸಹಿತ ಸ್ಥಾಪನೆ ಆಗಬೇಕು ಅಂತಂದ್ರೆ ಭಗವಂತನ ಧನ ಈ ಭೂಮಿಗೆ ಬಂದು ತಲುಪಬೇಕಾಗ್ತದೆ. ಆ ಭಗವಂತನ ಧನವನ್ನ ಈ ಭೂಮಿಗೆ ತಲುಪಿಸಲಿಕ್ಕೆ ನೀವು ಒಂದು ಸಾಧನವಾಗಿರಬೇಕು. ಯಾರು ಸಾಧನವಾಗಿರ್ತಾರೋ ಅವರಿಗೆ ಆ ಮನೆಯಲ್ಲಿ ಇರಲಿಕ್ಕೆ ಭಗವಂತ ಅವಕಾಶವನ್ನ ಕೊಡ್ತಾರೆ, 2,500 ವರ್ಷದವರೆಗೆ. ಅದಕ್ಕಾಗಿ ನೀವೇನ್ ಮಾಡಬೇಕು? ಆ ರೀತಿ ನಿಮ್ಮ ಮನಸ್ಸನ್ನ ಬೇರೆ ಎಲ್ಲದರಿಂದ ತೆಗೆದು ಭಗವಂತನಿಗೋಸ್ಕರನೇ ಇದನ್ನ ಕೊಟ್ಟಿದ್ದೀರಾ ಭಗವಂತನಿಗೆ. ಈ ರೀತಿ ಸಂಗಮ ಯುಗದಲ್ಲಿ, ವರ್ತಮಾನ ಸಮಯದಲ್ಲಿ ಭಗವಂತ ಏನು ಕೇಳ್ತಾ ಇದ್ದಾರೋ ಅದನ್ನ ಕೊಟ್ಟಿರೋದರ ನೆನಪಿನಾರ್ಥನೆ ಶಿವ ಜಯಂತಿ ಮತ್ತು ಮಕ್ಕಳ ಜಯಂತಿ. ಅಂದ್ರೆ ಸ್ವತಃ ಶಿವಬಾಬಾ ಒಬ್ಬರೇನೆ ನಿಮ್ಮ ತನುಮನದ ಮೂಲಕ ಮುಂದಿನ ಕಾರ್ಯವನ್ನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಾಗಿದ್ರೆ ಈ ಶಿವ ಜಯಂತಿಲಿ ಏನ್ ಮಾಡ್ಬೇಕು ನೋಡಿ. ಮೊದಲು ನಾವು ಬಾಬನ ಮಗು ಆದಾಗ ಅಪರೂಪಕ್ಕೆಲ್ಲೋ ಅಮೃತ ವೇಳೆ ಮಾಡೋದು, ಅಪರೂಪಕ್ಕೆಲ್ಲೋ ಮುರಳಿ ಕೇಳೋದು ಎಲ್ಲ ಮಾಡ್ತಿದ್ವಲ್ವಾ? ನಿಧಾನಕ್ಕೆ 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 ರುಚಿ ಬರ್ತಾ ಹೋದಾಗ ಏನಾಗತ್ತೆ? ನಿರಂತರವಾಗಿ ಅಮೃತ ವೇಳೆ ಅಂತೆ, ಟ್ರಾಫಿಕ್ ಕಂಟ್ರೋಲ್ ಅಂತೆ, ಆಹಾರದಲ್ಲೂ ಪರಿಶುದ್ಧತೆ, ನೋಟದಲ್ಲಿ, ದೃಷ್ಟಿಯಲ್ಲಿ, ಚಿಂತನೆಯಲ್ಲಿ, ಗೌರವದಲ್ಲಿ ಪರಿವರ್ತನೆ ಆಗ್ತದಲ್ವಾ? ಹಾಗೆ ಇಲ್ಲೂ ಕೂಡ ಭಗವಂತ ಏನ್ ಹೇಳ್ತಾರೆ, ಮಕ್ಕಳೇ, ಭಕ್ತರಿಗೂ ಕೂಡ ಕಷ್ಟವಾದಾಗ ಯಾವುದೋ ಒಂದು ವ್ರತವನ್ನ ಧಾರಣೆ ಮಾಡ್ತಾರೆ. ಶ್ರಾವಣ ಮಾಸದಲ್ಲೋ, ಭಾದ್ರಪದ ಮಾಸದಲ್ಲೋ ಯಾವುದೋ ಒಂದು ಯಜ್ಞ ಮಾಡಬೇಕಾದ್ರೂ, ಅಥವಾ ನೀವು ಅಯ್ಯಪ್ಪ ಸ್ವಾಮಿ ವ್ರತವನ್ನು ನೋಡಿದಿರಿ. ಹೀಗೆ ಅವರವರ ಅವಶ್ಯಕತೆಯ ಅನುಸಾರದಲ್ಲಿ, ವಿಧಿವಿಧಾನದ ಅನುಸಾರದಲ್ಲಿ ಕೆಲವೊಂದು ದಿನ, ಕೆಲವೊಬ್ರು ತೀರ್ಥಯಾತ್ರೆ ಹೋಗ್ಬೇಕಾದ, ತೀರ್ಥಯಾತ್ರೆ ಮುಗಿದ ಮೇಲೆ ಮುಗೀತು, ಆ ಸಮಯದಲ್ಲಿ ಮಾತ್ರ ಸ್ವಲ್ಪ ಪವಿತ್ರವಾಗಿರ್ತಾರೆ ಅಲ್ವಾ? ವ್ರತವನ್ನ ಧಾರಣೆ ಮಾಡ್ತಾರೆ. ಆದರೆ ನೀವು ಯಾವ ವ್ರತವನ್ನು ಧಾರಣೆ ಮಾಡಬೇಕು? ವ್ರತ ಅಂತಂದ್ರೇನು? ಒಂದ್ಸಲ ಅದನ್ನು ಧಾರಣೆ ಮಾಡಿದ ಮೇಲೆ ಆ ವ್ರತವನ್ನ ಬಿಡಬಾರ್ದು. ಸಂಕಷ್ಟಿ ದಿನ ಚಂದ್ರನ ದರ್ಶನವಾಗುವವರೆಗೆ ಒಂದು ತೊಟ್ಟು ನೀರನ್ನು ಕೂಡ ನಾನು ಕುಡಿಯೋದಿಲ್ಲ. ಇವತ್ತು ನನಗೆ ಸಂಕಷ್ಟಿ. ನಿಮಗೆ ಸಂಕಷ್ಟಿ ಅಂತ ಬೇಕಿದ್ರೆ ಅವ್ರಿಗೆ ಏಕಾದಶಿನ, ಎಲ್ಲರಿಗೂ ಸಂಕಷ್ಟಿನೇ. ನನಗೆ ಇವತ್ತು ಸಂಕಷ್ಟಿ ಅಂತಂದ್ರೆ ಏನರ್ಥ? ಆ ಸಂಕಷ್ಟಿಗೆ ಸರಿಯಾಗಿ, ಅದರಂತೂ ಅಂಗಾರಕ ಸಂಕಷ್ಟಿ ಬಂದ್ರಂತೂ, ಮಂಗಳವಾರ ಸಂಕಷ್ಟಿ ಬಂದ್ರೆ ಸರ್ವಶ್ರೇಷ್ಠ ಅಂತಿದೆ. ಅದನ್ನ ಬೆಳಿಗ್ಗೆ ಮಾತೆಯರೆಲ್ಲ ಸ್ನಾನ ಗೀನ ಮಾಡಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಆ ದಿನ ವ್ರತವನ್ನು ಧಾರಣೆಯನ್ನ ಮಾಡ್ತಾರೆ ಅಲ್ವಾ? ಹೀಗೆ ಬೇರೆ ಬೇರೆ ವ್ರತಕ್ಕೆ ಅದರದ್ದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ. ಸಮಯಕ್ಕೆ ತಕ್ಕಾಗಿ ವರಮಹಾಲಕ್ಷ್ಮಿ ವ್ರತ ಇರ್ಬೋದು, ಅಥವಾ ನಾಗರ ಪಂಚಮಿ ಇರ್ಬೋದು, ಅದಕ್ಕೆ ತಕ್ಕಾಗಿ ಆ ತಿಂಡಿ ತಿನಿಸುಗಳು ಕೂಡ ಇರ್ತವೆ. ಅದನ್ನ ಮನೆಯಲ್ಲಿ ಮಾಡಿಬಿಟ್ಟು ಹಬ್ಬದ ಆಚರಣೆಯನ್ನ ಮಾಡ್ತಾರೆ. ವ್ರತ ಅಂತಂದ್ರೆ ಅದನ್ನು ಧಾರಣೆ ಮಾಡುವಂಥದ್ದು. ಹಾಗೆ ಇಲ್ಲೂ ಬಾಬಾ ಹೇಳ್ತಾರೆ, ಅವರು ಒಂದು ದಿನಕ್ಕೋಸ್ಕರ, ಒಂದು ವಾರಕ್ಕೋಸ್ಕರ, ಒಂದು ತಿಂಗಳಿಗೋಸ್ಕರ ವ್ರತವನ್ನು ಧಾರಣೆ ಮಾಡಬಹುದು. ಆದ ನೀವು ಒಂದು ಜನ್ಮ ಸಂಗಮ ಯುಗ ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕು? ವ್ರತವನ್ನ ಧಾರಣೆಯನ್ನ ಮಾಡಬೇಕಾಗ್ತದೆ. ಮಕ್ಕಳು ಹೇಳ್ತಾರಂತೆ, ಬಾಬಾ ನಮ್ಗೆ ವ್ರತ ಧಾರಣೆ ಮಾಡಿ 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 ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಮೊದಲೆಲ್ಲ ಏನಾಗ್ತಿತ್ತು, ಒಬ್ಬರೇ ಜ್ಞಾನದಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಜ್ಞಾನ ಇನ್ನು ಪರಿಪಕ್ವ ಆಗದಿದ್ದಾಗ ಮೌಂಟ್ ಅಬು ಹೋಗಿರ್ತಾರೆ 7 ದಿನ, ಅವಾಗ ಮಾತ್ರ ವ್ರತ. ಆಹಾರ ತಿನ್ನೋದಲ್ಲಾಗ್ಲಿ, ಸ್ನಾನ ಮಾಡೋದಾಗ್ಲಿ, ವೈಟ್ ಡ್ರೆಸ್ ಹಾಕೊಳ್ಳೋದಿರ್ಲಿ, ಅವಾಗ ಅಲ್ಲಿದ್ದಾಗ ಮಾತ್ರ. ಆಮೇಲೆ ಏನಾಗ್ತದೆ, ಸ್ವಲ್ಪ ಜ್ಞಾನ ಪರಿಪಕ್ವತೆ ಆದ್ಮೇಲೆ ಬಾಬನ ಮನೆಗೆ ಬಂದಾಗ, ಬಾಬನ ಮನೆ ಹೋಗಿ ಕಲರ್ ಡ್ರೆಸ್ ಹಾಕೊಂಡು ಹೋಗೋದು, ಅಲ್ಲಿ ಹೋದ್ಮೇಲೆ ಏನಾದ್ರು ವೈಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡೋದು ಇಲ್ಲಿ ಸೆಂಟರ್ನಲ್ಲಿ. ಅಲ್ಲಿ ಸ್ವಲ್ಪ ವ್ರತವನ್ನು ಧಾರಣೆ ಮಾಡುದು ಸ್ಲೋಲಿ. ಇಲ್ಲಿ ಬಾಬಾ ಹೇಳ್ತಾರೆ, ನಿರಂತರವಾಗಿ ತುಂಬಾ ವರ್ಷಗಳು ಕಳೆದಾಗ ಆಟೋಮೆಟಿಕಲಿ ಆಹಾರದಲ್ಲಿ ಏನು, ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರುವಂತ ಆಹಾರ, ಭಗವಂತನಿಗೆ ಭೋಗ ಇಟ್ಟಿರುವಂತ ಆಹಾರ,
ಪರಿಶುದ್ಧವಾದಂಥ ಆತ್ಮಗಳು ಮಾಡಿರುವಂಥ ಕೈಯಲ್ಲಿ ಮಾಡಿರುವಂಥ ಆಹಾರ, ಶುದ್ಧವಾದಂಥ ಬಟ್ಟೆ, ಶುಭ ಭಾವನೆ ಶುಭ ಕಾಮನೆಯುಕ್ತ ಮನಸ್ಸು, ಸದಾ ಬೇರೆಯವರನ್ನ ಕಲ್ಯಾಣ ಮಾಡಬೇಕು ಹೇಳುವಂಥ ಒಂದು ಉದ್ದೇಶ, ಆತ್ಮಿಕ ರೂಪದಲ್ಲಿ ಬೇರೆಯವರನ್ನ ನೋಡುವಂಥ ಒಂದು ಮನೋಭಾವ, ಅವರನ್ನ ಕಲ್ಯಾಣ ಮಾಡಬೇಕು ಹೇಳುವಂಥ ಆಂತರಿಕವಾದಂಥ ಇಚ್ಛೆ, ಪ್ರತಿಯೊಂದು ಆತ್ಮವನ್ನು ಉದ್ಧಾರ ಮಾಡಬೇಕು, ಅವರಿಗೆ ಸಹಾಯ ಮಾಡಬೇಕು, ಸಹಯೋಗ ಕೊಡಬೇಕು ಹೇಳುವಂಥ ಒಂದು ಮನೋಭಾವ. ಈ ರೀತಿ ಪ್ರತಿನಿತ್ಯ ಆ ವ್ರತ ಹೇಳುವುದನ್ನು ಸಹಜವಾಗಿ ಆಗ್ಬಿಡ್ತದೆ. ಪೂಜೆ ಮಾಡುವಂತ ಬ್ರಾಹ್ಮಣರು ನೋಡಿ, ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನಿಯಮಗಳನ್ನು ಫಾಲೋ ಮಾಡಲೇಬೇಕಲ್ಲ. ಅವರು ಇಷ್ಟೊತ್ತಿಗೆ ಹೇಳಲೇಬೇಕು, ಇಷ್ಟೊತ್ತಿಗೆ ಸ್ನಾನ ಮಾಡಲೇಬೇಕು, ದೇವರಿಗೆ ನೈವೇದ್ಯ ಇಟ್ಟಿರ್ಬೇಕು, ದೇವರಿಗೆ ನೈವೇದ್ಯ ಇಟ್ಟಿರೋದನ್ನೇ ಸ್ವೀಕಾರ ಮಾಡಬೇಕು. ಪ್ರತಿದಿನ ಪೂಜೆ ಇದೆ ಅಂದಮೇಲೆ ನಿಯಮವಾಗಿ ಅವ್ರದ್ದು ಏನಾಗ್ತದೆ, ಆ ಪಾಲನೆ ಮಾಡುವಂತ ನಿಯಮಗಳು ತನ್ನಿಂತಾನೆ ಕಾರ್ಯರೂಪದಲ್ಲಿ ಬಂದ್ಬಿಡ್ತದೆ. ಅದಕ್ಕಾಗಿ ಮಕ್ಕಳೇ, ನಿಮ್ದು ಜೀವನ ಪೂರ್ತಿ ವ್ರತ ಆಗಿದೆಯಾ? ಮನಸ್ಸಿನಿಂದ ಇರ್ಬೋದು, ಮಾತಿನಿಂದ ಇರ್ಬೋದು, ಶಾರೀರಿಕವಾಗಿರ್ಬೋದು, ಸೇವೆಯ ವಿಷಯದಲ್ಲಿರ್ಬೋದು, ಪುರುಷಾರ್ಥದ ವಿಷಯದಲ್ಲಿರ್ಬೋದು. ಅಂದ್ರೆ ವ್ರತ ಅಂತಂದ್ರೇನು? ಆ ಒಂದು ಕರ್ಮಕ್ಕೆ, ಕಾಯಕಕ್ಕೆ ಎಷ್ಟಕ್ಕೆ ಬೇಕು ಮಾತ್ರ ಅದನ್ನ ಧರಿಸ್ತೇನೆ, ಬಿಟ್ರೆ ಬೇರೆದನ್ನ ನಾನು ಬಿಟ್ಟು ಬಿಡ್ತೇನೆ, ಬೇರೆದಕ್ಕೆ ನಾನು ಟಚ್ ಕೂಡ ಮಾಡಲ್ಲ. ದೃಢ ಸಂಕಲ್ಪ. ಒಂದು ವಾರ ಮಾಡ್ತೇನೆ, 8 ದಿನ ಮಾಡ್ತೀನಲ್ಲ. ಹೀಗೆ ಸಂಗಮ ಯುಗ ಸಂಪೂರ್ಣವಾಗಿ ನಾನು ವ್ರತವನ್ನ ಧಾರಣೆ ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ. ಸಹಜವಾಗಿ ಸರಳವಾಗಿ ನನ್ನ ಜೀವನದಲ್ಲೇ ಈ ನಿಯಮಗಳು ಬಂದ್ಬಿಟ್ಟಿದೆ. ಇವತ್ತು ನೋಡಿ, ನನ್ನ ಉದಾಹರಣೆ ತೆಗೆದುಕೊಂಡ್ರೆ, ಈ ಝೂಮ್ ಅಂತ ಸ್ಟಾರ್ಟ್ ಆದ್ಮೇಲೆ ಕಂಪಲ್ಸರಿ ಪ್ರತಿದಿನ ಅಮೃತ ವೇಳೆ ಮಾಡ್ಲೇಬೇಕು, ನುಮಾಶಾಮಿ ಯೋಗ ಮಾಡ್ಲೇಬೇಕು, ರಾತ್ರಿ ವರದಾನ ಕ್ಲಾಸ್ ಮಾಡ್ಲೇಬೇಕು, ಮಂಗಳವಾರ ದಿನ ನಿಮ್ಮೆಲ್ಲರ ಜೊತೆಗೆ ಕನ್ನಡ ಕ್ಲಾಸ್ ಮಾಡ್ಲೇಬೇಕು. ಏನಾಗ್ಬಿಟ್ಟು ಬಂತದ್ದು ಸಹಜವಾಗಿ ಬಂದ್ಬಿಡ್ತು. ನಿಮ್ಮಲ್ಲಿ ಕೆಲವರು ಅಣ್ಣವ್ರು ಇವತ್ತಾಗ್ಲಿಲ್ಲ, ಇವತ್ತು ಎಂಗೇಜ್ಮೆಂಟಿಗೆ ಹೋದ್ವಿ, ಅಲ್ಲಿ ಹೋದ್ವಿ, ನೀವ್ ಹೇಳ್ಬೋದು. ಅದು ನಾನು ಹೇಳಲಿಕ್ಕೆ ಆಗೋದಿಲ್ವಲ್ಲ, ಕಾರಣ ಹೇಳಲಿಕ್ಕೆ ಆಗೋದಿಲ್ವಲ್ಲ. ಜವಾಬ್ದಾರಿನ ನಾನು ತೆಗೆದುಕೊಂಡ ಮೇಲೆ ನಾನು ಮಾಡ್ಲೇಬೇಕು. ನೀವು 4:15 ಬನ್ನಿ, 4:45 ಬನ್ನಿ, 3 ಗಂಟೆಗಾದ್ರೂ ಬನ್ನಿ, ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಲ್ವಾ. ಪೂಜೆ ಮಾಡ್ಬೇಕಾದ್ರೆ ಬ್ರಾಹ್ಮಣರು ಸರಿಯಾಗಿ ಬರಬೇಕು ಅಲ್ವಾ. ನೆಂಟ್ರಿಷ್ಟ್ರು ಮೊದ್ಲಾದ್ರೂ ಬರ್ಬೋದು, ಆಮೇಲೆ ಊಟ ಟೈಮಲ್ಲಾದ್ರೂ ಬರ್ಬೋದು, ಅವ್ರು ಯಾರು ಕೇಳೋದಿಲ್ಲ. ಅದೇ ಪೂಜೆ ಮಾಡುವಂತ ಬ್ರಾಹ್ಮಣ ಟೈಮಿಗೆ ಸರಿಯಾಗಿ ಬರ್ಬೇಕಲ್ವಾ, ಪೂಜೆ ಮಾಡ್ಬೇಕಲ್ಲ ಅವನು. ಹಾಗೆ ಇಲ್ಲಿ ಬಾಬಾ ಕೇಳ್ತಾರೆ, ಮಕ್ಕಳೇ, ಭಗವಂತನ ಈಶ್ವರಿಯ ಸೇವೆಯನ್ನ ವ್ರತದ ರೂಪದಲ್ಲಿ ನನ್ನದು ಹೇಳುವಂತ ಜವಾಬ್ದಾರಿಯಿಂದ ಪ್ರತಿದಿನ ಆ ಅಧಿಕಾರವನ್ನು ಸ್ವೀಕಾರ ಮಾಡಿ ನಿಯಮಪೂರ್ವಕವಾಗಿ ಪ್ರತಿಯೊಂದು ಕಾರ್ಯವನ್ನು ಕೂಡ ಅಟೆನ್ಷನ್ ಇಂದ ಮಾಡ್ತಾ ಇದ್ದೀರಾ. ಕರ್ಮ ಮಾಡಬೇಕಾದ ಕರ್ಮಯೋಗಿ, ದಿನನಿತ್ಯದ ಎಲ್ಲಾ ಕೆಲಸವನ್ನು ಮಾಡಬೇಕಾದ ಸಹಜವಾಗಿ ಯೋಗ, ಅಥವಾ ಬರೀ ಯೋಗಿ ಆಗಿದ್ದೀರೋ, ಕರ್ಮಯೋಗಿ ಆಗಿದ್ದೀರೋ, ಸಹಜ ಯೋಗಿ ಆಗಿದ್ದೀರೋ. ಯೋಗಿ ಅಂತಂದ್ರೇನು? ಯೋಗ ಮಾಡ್ಲಿಕ್ಕೆ ಕೂತ್ಕೊಂಡಾಗ ಮಾತ್ರ ಯೋಗಿ, ಕರ್ಮ ಮಾಡ್ಬೇಕಾದ್ರೆ ಯೋಗ ಪಕ್ಕದಲ್ಲಿ ಇಟ್ಬಿಡೋದು, ಕರ್ಮ ಮಾತ್ರ ಮಾಡೋದು. ಕರ್ಮಯೋಗಿ ಅಂತಂದ್ರೇನು? ಯೋಗದ ಜೊತೆಗೆ ಕರ್ಮ ಮಾಡ್ಬೇಕಾದ್ರೂ ಬಾಬಾ ಜೊತೆಗೆ ಜೋಡಣೆಯಲ್ಲಿರೋದು. ಸಹಜ ಯೋಗಿ ಅಂತಂದ್ರೇನು? ಕರ್ಮ ಮಾಡ್ತಾ ಇಲ್ಲಿ ಮಾಡದೇ ಇಲ್ಲಿ, ನಿದ್ರೆ ಮಾಡಿ ಏನು ಮಾಡ್ತಾ ಇದ್ರು ಕೂಡ ಸಹಜವಾಗಿ ಆರಾಮಾಗಿ ನಮ್ಮ ಮನಸ್ಸು ಬಾಬಾನ ಜೊತೆಗೆ ನಿರಂತರವಾಗಿದೆ. ಎಕ್ಸ್ಟ್ರಾ ನಾವು ಯೋಗ ಮಾಡ್ತಿದ್ದೀವಿ ಅಂತ ನಮ್ಗೆ ಅನಿಸ್ತಾ ಇಲ್ಲ. ಮನಸ್ಸು ಬುದ್ಧಿ ನಿರಂತರವಾಗಿ ಭಗವಂತನ ಜೊತೆಗೆ ಇದ್ದು ಭಗವಂತನ ಶಕ್ತಿಯ ಅನುಭೂತಿ ಹೇಳುವಂಥದ್ದು ನನಗೆ ನಿರಂತರವಾಗಿ ಆಗ್ತಾ ಇರುವಂತ ಅನುಭವ. ಅದಕ್ಕೆ ತುಂಬಾ ಪರಿಶ್ರಮ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಹೀಗೆ ಯೋಗದಿಂದ, ಕರ್ಮಯೋಗದಿಂದ ಸಹಜ ಯೋಗದ ಕಡೆ ಹೋಗ್ತಾ ಇದ್ದೀರಾ. ಅದಕ್ಕೆ ಬೇಕಾಗಿರುವಂತ ಎಲ್ಲಾ ರೀತಿಯ ವ್ರತವನ್ನ ಧಾರಣೆ ಮಾಡಿದ್ದೀರಿ. ಅಂದ್ರೆ ನೀವು ವ್ರತವನ್ನ ಧಾರಣೆ ಮಾಡಿದಾಗ ಆದ್ಮೇಲೆ ಕೆಲವೊಂದು ಲೌಕಿಕದಲ್ಲಿ ಬ್ರಾಹ್ಮಣರಿದ್ದಾರೆ, ಮನೆಯಿಂದ ಹೊರಗಡೆ ಹೋದ್ಮೇಲೆ ಒಳಗಡೆ ಬರೋವರೆಗೆ ಹೊರಗಡೆ ಒಂದು ಡ್ರಾಪ್ ನೀರು ಸಹಿತ ಕುಡಿಯೋದಿಲ್ಲ. ಒಂದು ಡ್ರಾಪ್ ಯಾರ ಕೈಯಲ್ಲೂ ಕುಡಿಯೋದಿಲ್ಲ. ಮನೆಗೆ ಬಂದ್ಮೇಲೆ ಮತ್ತೆ ನೀರು ಕುಡಿಯೋದು. ಆ ರೀತಿ ಮನಸ್ಸನ್ನ ಬೆಳಿಗ್ಗೆ ಮನೆಯಿಂದ ಹೊರಗಡೆಗೆ ಕಳಿಸಿದಾಗ ಕರ್ಮಕ್ಷೇತ್ರಕ್ಕೆ ಅಲ್ಲಿರುವಂತ ಯಾವುದೇ ಕೊಳಕುಗಳು, ಕೆಸರುಗಳು ಮನಬುದ್ಧಿಯ ಮೂಲಕ ಆತ್ಮಕ್ಕೆ ತಲುಪದೇ ಇರುವಂತ ರೀತಿಯಲ್ಲಿ ಗಮನ ಕೊಟ್ಟಿದ್ದೀರಾ. ಸ್ಥೂಲವಾದಂತ ಆಹಾರವನ್ನು ಸ್ವೀಕಾರ ಮಾಡಬೇಕಾದ ರಾಜಯೋಗದಿಂದ ಅದನ್ನು ಶುದ್ಧ ಮಾಡಿ ಶರೀರಕ್ಕೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಪ್ರತಿಯೊಂದು ಕರ್ಮವನ್ನ ಮಾಡಬೇಕಾದ್ರೆ ಭಗವಂತನಿಗೆ ಒಪ್ಪಿಸಿಬಿಟ್ಟು ಮಾಡ್ತಾ ಇದ್ದೀರಾ. ಇದೆಲ್ಲವನ್ನ ಚೆಕ್ ಮಾಡಿ. ಅದಕ್ಕಾಗಿ ಈ ವ್ರತ ಏನಿದೆ ಶಿವ ಜಯಂತಿದು ಕೇವಲ ಒಂದು ದಿನಕ್ಕೋಸ್ಕರ ಅಲ್ಲ, ಪೂರ್ತಿ ಸಂಗಮ ಯುಗದಲ್ಲಿ
ಒಂದು ವೇಳೆ ನೀವು ಅದನ್ನು ಧಾರಣೆ ಮಾಡಿಲ್ಲ ಅಂತಂದ್ರೆ ಈ ಸೆಕೆಂಡಿನಿಂದ ಮುಂದೆ ನೀವು ಶರೀರ ಬಿಡುವವರೆಗೂ ಕೂಡ ಈ ವ್ರತವನ್ನು ಧಾರಣೆ ಮಾಡಬೇಕು. ಮದುವೆ ಆದ ನಂತರದಲ್ಲಿ ಇಂಥವ್ರು ನನ್ನ ಪತಿ ಮತ್ತು ಪತ್ನಿ ಅಂತಂದ್ರೆ ಸದಾಕಾಲ ನೀವು ಶರೀರ ಬಿಡುವವರೆಗೂ ಅವ್ರ ಶರೀರವರೆಗೂ ಬಿಡುವವರೆಗೂ ಮನಸ್ಸಿನಲ್ಲಿ ಪತಿ ಅಂತ ಹೆಂಗ್ ಸೀಲ್ ಹಾಕೊಂಡಿರ್ತೀರಾ? ಇವ್ರು ನನ್ನ ಮಗ ಮಗಳು ಅಂತ ಹೆಂಗ್ ಸೀಲ್ ಹಾಕೊಂಡು ಇಟ್ಕೊಂಡಿರ್ತೀರಾ? ಅದು ವ್ರತ ತಾನೇ. ಇದು ನಂದೇ ಮನೆ ಅಂತ ಹೇಳ್ಬಿಟ್ಟು ಹೆಂಗ್ ಸೀಲ್ ಹಾಕೊಂಡಿರ್ತೀರಾ? ಅಲ್ವಾ? ಹಾಗೆ ಇಲ್ಲೂ ಕೂಡ ಈಶ್ವರಿಯ ಕಾರ್ಯದಲ್ಲಿ ಅದನ್ನು ವ್ರತವನ್ನು ಫಾಲೋ ಮಾಡಬೇಕು. ಇದು ಶಿವ ಜಯಂತಿ ದಿನ ನೀವು ಮಾಡಬೇಕಾಗಿರೋದು. ಅದಕ್ಕಾಗಿ ಅಲ್ಲಿ ಸಂಗಮ ಯುಗದಲ್ಲಿ ನೀವು ಜೀವನ ಪೂರ್ತಿ ವ್ರತವನ್ನು ಧಾರಣೆ ಮಾಡಿರುವುದಕ್ಕೆ ನಿಮ್ಮ ನೆನಪಿನಾರ್ಥ ಭಕ್ತರು ವರ್ಷದಲ್ಲಿ ಒಂದು ದಿನ ಶಿವ ಜಯಂತಿನ ಆಚರಣೆ ಮಾಡ್ತಾರೆ. ಮಕ್ಕಳೇ, ನೀವು ಭಕ್ತರಲ್ಲ ತಾನೇ? ಹಂಗಂದ್ರೆ ಹಂಗಂದ್ರೆ ಶಿವ ಜಯಂತಿ ದಿನ ಮಾತ್ರ ಮನೆಗೆ ಹೋಗೋದು, ವೈಟ್ ಡ್ರೆಸ್ ಹಾಕೊಂಡ್ಬಿಡೋದು, ಆ ದಿನ ಮಾತ್ರ ಬಾಬನ ಕೈಯಲ್ಲಿ ಬ್ರಹ್ಮ ಭೋಜನ ತಿನ್ನೋದು, ಆ ದಿನ ಮಾತ್ರ ಮುನ್ಲಿಕ್ಕೆ ಕೇಳೋದು 18 ಜನವರಿಗೆ ಮಾತ್ರ. ಹಾಗೆ ಅವಾಗ ಅವಾಗ ವ್ರತ ಧಾರಣೆ ಮಾಡೋದು, ಆಮೇಲೆ ಮನೆಯಿಂದ ಹೊರಗಡೆ ಹೋಗುವ ತಕ್ಷಣ ವ್ರತವನ್ನು ಬಿಟ್ಬಿಡೋದು. ಅವರೆಲ್ಲ ತಾನೇ? ನಿರಂತರವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ವ್ರತ ಧಾರಣೆ ಮಾಡಿದ್ದೀರಾ? ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ನೆಕ್ಸ್ಟ್ ಜಾಗರಣೆ. ಶಿವರಾತ್ರಿ ದಿನ ಭಕ್ತರು ಶಿವರಾತ್ರಿನ ಹೇಗೆ ಆಚರಣೆ ಮಾಡ್ತಾರೆ? ಒಂದು ವ್ರತದ ರೂಪದಲ್ಲಿ, ಎರಡನೇದು ಜಾಗರಣೆ. ಒಂದಿನ ರಾತ್ರಿ ಜಾಗರಣವಾಗಿರ್ತಾರ. ಜಾಗರಣೆ ಅಂತಂದ್ರೆ ಏನು? ಅಜ್ಞಾನ ಕತ್ತಲು, ಜಾಗರಣೆ ಬೆಳಕು. ರಾತ್ರಿ ಪೂರ್ತಿ ಎಚ್ಚರ ಆಗಿರ್ತಾರೆ, ಸೂರ್ಯನ ಉದಯ ಆದ ತಕ್ಷಣದಲ್ಲಿ ಏನ್ ಮಾಡ್ಬಿಡ್ತಾರೆ? ಎಚ್ಚರ ಆಗಿಬಿಡ್ತಾರೆ. ಹಾಗೆ ಮಕ್ಕಳೇ, ಒಂದು ರಾತ್ರಿಯನ್ನ ಜಾಗೃತವಾಗಿರೋದ್ರ ಮಾತ್ರ, ಜಾಗೃತರಾದರೆ ಮಾತ್ರ ನಿಮ್ಮ ದುಃಖಗಳು ದೂರವಾಗಲಿಕ್ಕೆ ಸಾಧ್ಯವಿಲ್ಲ. ಜಾಗೃತ ಅಂದ್ರೆ ನಿಮ್ಮಲ್ಲಿರುವಂಥ ಬಲಹೀನತೆಗಳು, ಕಡಿಮೆತನಗಳು, ವಿಕಾರಗಳು, ಅಜ್ಞಾನ, ಅಹಂಕಾರ, ಇದರಿಂದ ನಾವೇನಾಗಬೇಕು? ಜಾಗೃತರಾಗಬೇಕಾಗ್ತದೆ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಅಜ್ಞಾನದ ನಿದ್ರೆಯಿಂದ ನೀವು ಜಾಗರಣರಾಗಿ, ಅಜ್ಞಾನ ಯಾವ್ದು ಅಜ್ಞಾನ? ನಾನು ಶರೀರ ಅಂತ ತಿಳ್ಕೊಳ್ಳೋದು ಅಜ್ಞಾನ, ಶರೀರ ಕರ್ಮ ಮಾಡ್ತಾ ಇದೆ ಹೇಳೋದು ಅಜ್ಞಾನ, ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ನನಗೆ ಸುಖ ಕೊಡ್ತಾ ಇದೆ ಹೇಳುವಂಥದ್ದು ಅಜ್ಞಾನ. ಜ್ಞಾನ ಗೊತ್ತಿಲ್ಲದಿದ್ದಾಗ ನಾನ್ ವೆಜ್ಜು ತಿಂತಾರೆ, ಸಿಗರೇಟು ಕೂಡ ಸೇರ್ತಾರೆ, ಸರಾಯಿನೂ ಕೂಡ ಕುಡಿತಾರೆ, ಸ್ವೀಟು ಕೂಡ ತಿಂತಾರೆ. ಅದು ಗೊತ್ತಾದ್ಮೇಲೆ ಓ ಇದು ತಪ್ಪು ಅಂತಂದಾಗ ಏನ್ ಮಾಡ್ತಾರೆ? ಅದನ್ನ ಬಿಟ್ಟು ಬಿಡ್ತಾರಲ್ಲ. ಪ್ರಪಂಚದಲ್ಲಿ ಒಳ್ಳೆಯದು ಕೂಡ ಇದೆ, ಬೇರೆಯವ್ರನ್ನ ಕಾಪಿ ಮಾಡಿ 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 ನಮ್ಗೆ ಗೊತ್ತಿರೋದಿಲ್ಲ ಸತ್ಯ ಯಾವುದು ಸುಳ್ಳು ಯಾವುದು ಅಂತ. ಎಲ್ಲರೂ ದೇಹ ಅಭಿಮಾನದಲ್ಲಿದ್ದು ನಾವು ಅದೇ ರೀತಿ ಕರ್ಮವನ್ನ ಮಾಡಿದ್ವಿ. ಭಗವಂತ ಬಂದ್ಬಿಟ್ಟು ತಿಳಿಸಿಕೊಟ್ಟ ಮೇಲೆ ವಾಸ್ತವಿಕತೆ ಗೊತ್ತಾದಾಗ ನಾವು ಶುದ್ಧವಾದಂಥ ಪರಿಶುದ್ಧ ಆಹಾರವನ್ನ ಮಾತ್ರ ತಿಂದಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಹಾಗೆ ಮಾನಸಿಕವಾಗಿ ಪಾರಮಾರ್ಥಿಕ ಪರಮಾತ್ಮನ ಸತ್ವಭರಿತವಾದಂಥ ಶುದ್ಧವಾದಂಥ ಪವಿತ್ರ ಭೋಜನವನ್ನೇ ಸ್ವೀಕಾರ ಮಾಡ್ತಾ ಇದ್ದೀರಾ? ಜ್ಞಾನದ ಆಧಾರದಲ್ಲಿ ಪ್ರತಿಕರ್ಮ ಮಾಡಬೇಕಾಗಿದ್ದರೆ ನಾನು ಪವಿತ್ರ ಆತ್ಮ, ಶುದ್ಧ ಆತ್ಮ, ನಿರ್ಬಂಧನ ಆತ್ಮ ಹೇಳುವಂತ ಆತ್ಮಿಕ ಸ್ಮೃತಿಯಲ್ಲಿದ್ಬಿಟ್ಟು ಕರ್ಮ ಮಾಡ್ತಿದ್ದೀರಾ? ಅಜ್ಞಾನದ ನಿದ್ರೆಯಿಂದ ಜಾಗೃತ ಆಗಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ನಿಜವಾದಂತ ಜಾಗರಣೆ ಅಂತ ಹೇಳ್ತಾರೆ. ಇಲ್ಲಿ ಕೇವಲ ನೀವಷ್ಟೇ ಜಾಗೃತರಾದ್ರೆ ಆಗೋದಿಲ್ಲ, ನಿಮ್ಮ ಜೊತೆಯಲ್ಲಿ ಇರುವಂತಹ ಸಹೋದರ ಆತ್ಮರನ್ನು, ಜೊತೆಗಾರರನ್ನು, ಈಶ್ವರೀಯ ಪರಿವಾರದವರನ್ನು, ಲೌಕಿಕ ಪರಿವಾರದವರನ್ನು ಕೂಡ ಜಾಗೃತರನ್ನಾಗಿ ಮಾಡುವಂತ ಕಾಯಕ ಕೆಲಸ ಕರ್ಮ ಪುರುಷಾರ್ಥ ಸಾಧನೆಯನ್ನ ನೀವು ಮಾಡುವಂಥದ್ದೇ ನಿಜವಾದಂತ ಜಾಗರಣೆ. ಸತ್ಯ ಯಾವುದು ಗೊತ್ತಾಗ್ಬೇಕು. ಬೆಳಿಗ್ಗೆ ಎದ್ದು ಅರ್ಧಂಬರ್ಧ ನಿದ್ರೆ ಬಂದ್ಬಿಟ್ಟು ಕಣ್ಣು ಉಜ್ಕೊಂತ ಬಂದ್ಬಿಟ್ರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗೋದಿಲ್ಲ. ಕರ್ಮ ಮಾಡಬೇಕು ಅಂದ್ರೆ ಬೆಳಗ್ಗೆ ಎದ್ದು ಶರೀರ ಸ್ವಚ್ಛ ಮಾಡಿ, ಸ್ನಾನ ಮಾಡಿ, ಶುದ್ಧ ಬಟ್ಟೆ ಹಾಕೊಂಡು, ಆಹಾರ ಎಲ್ಲ ಕೊಟ್ಟು, ಶರೀರಕ್ಕೆ ಏನೂ ಕಾಯಿಲೆ ಇಲ್ಲ ಅಂತ ಹೊರಗಡೆ ಪ್ರಪಂಚಕ್ಕೆ ಹೋದಾಗ ಸತ್ಯ ಮತ್ತು ಸುಳ್ಳಿನ ಸರಿ ಮತ್ತು ತಪ್ಪಿನ ಅರಿವು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗೇನೆ
ನಿಮ್ಮ ಎದುರುಗಡೆ ಬಂದಿರಂತೂ ಒಳ್ಳೆಯವರು ಕೆಟ್ಟವರು ಮೋಸ ಮಾಡ್ಲಿಕ್ಕೆ ಬಂದಿದ್ದಾರೋ ನಿಮ್ದು ಒಳ್ಳೇದಕ್ಕೆ ಬಂದಿದ್ದಾರೋ ಗೊತ್ತಾಗ್ಬೇಕು ಅಂತಂದ್ರೆ ಈಶ್ವರನ ಕೊಟ್ಟಿರುವಂತ ಜ್ಞಾನವನ್ನ ಕಾರ್ಯದಲ್ಲಿ ತರಬೇಕಾಗ್ತದೆ. ಜಾಗೃತರಾಗಬೇಕಾಗ್ತದೆ. ಏನ್ ಜಾಗೃತ? ಹಣ, ಅಂತಸ್ತು, ಸಂಪಾದನೆ ಇದು ನಿಜವಾದಂತ ಆಸ್ತಿ ಅಲ್ಲ. ಇದು ವಿನಾಶಿ, ಇದು ತೋರಿಕೆ. ಬೋಂಡ, ಬಜ್ಜಿ, ಗುಲಾಬ್ ಜಾಮೂನು, ಜಿಲೇಬಿ, ಲಡ್ಡು ನಾಲ್ಗೆ ತುಂಬಾ ಚೆನ್ನಾಗಿರ್ತದೆ. ಹೊಟ್ಟೆಗೆ ಹೋದ್ಮೇಲೆ ಅದೇ ಕೆಲಸ ತೋರಿಸ್ತದೆ. ಹೊಟ್ಟೆಗೆ ಏನ್ ಬೇಕು? ಮುದ್ದೆ, ಸಾಂಬಾರು, ಮಜ್ಜಿಗೆ, ಇದು ಹೊಟ್ಟೆಗೆ ಬೇಕು ಅಲ್ವಾ? ಅವಾಗ ನಮ್ಗೆ ಗೊತ್ತಾಗ್ಬೇಕಲ್ಲ, ಹೊಟ್ಟೆಗೆ ಬೇಕಾಗಿರೋದು ಯಾವುದು, ನಾಲ್ಗೆಗೆ ಬೇಕಾಗಿರೋದು ಯಾವುದು ಅಂತ ಹೇಳ್ಬಿಟ್ಟು. ಅದು ಗೊತ್ತಿಲ್ಲದಿದ್ರೆ ಯಾವ್ದು ಸಿಗ್ತದೋ ಅದನ್ನ ತಿಂತಾ ಇರ್ತೀವಿ ಅಲ್ವಾ? ಈಗಿನ ಜನ ಅಂತ ಪಿಜ್ಜಾ ಅಂತ ಮಸಾಲೆ ಪುರಿ ಅಂತ ಅದನ್ನೇ ತಿಂತಾ ಇರ್ತಾರೆ. ಬೇಗ ಕಾಯಿಲೆಗೆ ಬಂದ್ಬಿಡ್ತಾರೆ ಅಲ್ವಾ? ಆಗ ನಾಲ್ಗೆ ರುಚಿ ಬೇಕೇ ಹೊರತು ಹೊಟ್ಟೆದ ಬಗ್ಗೆ ಏನು ಯೋಚನೆ ಇಲ್ಲ. ಹಾಗೆ ನಮ್ಗೂ ಕೂಡ ಬಿಲ್ಡಿಂಗ್ ಚೆನ್ನಾಗಿರ್ಬೇಕು, ಬಿಲ್ಡಿಂಗ್ ಗಟ್ಟಿ ಇರಬೇಕು ಅಂತ ಏನಿಲ್ಲ. ನಮ್ಮ ಮನೋಭಾವ ಆ ರೀತಿ ಬಂದ್ಬಿಟ್ಟಿದೆ ಆತ್ಮೀಯರೇ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಆತ್ಮದ ಸಂಪಾದನೆ ನಿಜವಾದ ಸಂಪಾದನೆ. ಅದರಿಂದಲೇ ನಿಮ್ಮ ದುಃಖ ದೂರಗಳು ಆಗ್ತವೆ. ಅದರಿಂದಲೇ ನಿಮ್ಮ ಸಮಸ್ಯೆ ಪರಿಹಾರವಾಗ್ತದೆ, ವಿಶ್ವ ಪರಿವರ್ತನೆ ಆಗುತ್ತೆ. ಅದಕ್ಕಾಗಿ ಆ ಜಾಗೃತರಾಗಿ, ಎಷ್ಟು ಬಾಬಾ ಮುರಳಿಲಿ ಹೇಳಿದ್ರು ಕೂಡ ಆ ಜಾಗೃತ ನಮ್ಮಲ್ಲಿ ಬರೋದೇ ಇಲ್ಲ. ಮತ್ತೆ ಬಿಲ್ಡಿಂಗ್ ಬೇಕು, ಕಾರು ಬೇಕು, ಬಂಗಾರ ಬೇಕು, ಬಟ್ಟೆ ಬೇಕು, ಧನ ಬೇಕು, ಬೇಕು 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 ಬಾಬಾ ಅಂತ ಅದನ್ನೇ ಕೇಳೋದು. ನೀವ್ ಏನು ಬೇಕಾದ್ರೂ ಬಾಬಾ ಬುಬ್ಬೆ ಹೊಡ್ಕೊಳ್ಳಿ ಆತ್ಮ ಅಂತ, ನಮ್ಗೆ ಸಂಬಂಧ ಇಲ್ಲ, ನಮ್ಗೆ ಶರೀರದ್ದೇ ಬೇಕು. ಅದೇನರ್ಥ? ನಾವಿನ್ನೂ ಕೂಡ ಜಾಗೃತರಾಗಿಲ್ಲ. ಬಾಯಿಯಲ್ಲಿ ಮಾತ್ರ ಆತ್ಮ 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 ಅಂತ ಹೇಳೋದು, ಮತ್ತೆ ಮಾಡೋದೆಲ್ಲ ಶರೀರ. ಅಣ್ಣವ್ರೇ, ನನ್ನ ಮಕ್ಕಳು ಚೆನ್ನಾಗಿದ್ರೆ ಸಾಕು, ನನ್ನ ಪತಿ ಚೆನ್ನಾಗಿದ್ರೆ ಸಾಕು. ಹೌದಾ? ಮಕ್ಕಳು ಯಾರ್ದು? ಶರೀರದ್ದು. ಮತ್ತೆ ಆತ್ಮ ಅಂತ ಯಾಕೆ ಹೇಳ್ತೀರಿ? ಅದು ದೇಹ ಬಾಂಧಲ್ಯ ಇದ್ದೀರಿ ಅಂತ ಹೇಳ್ಬಿಟ್ಟು ಆಯ್ತಲ್ವಾ? ಎಲ್ಲಿ ಬಂದಿದೆ ಆತ್ಮದ ಧಾರಣೆ? ಎಲ್ಲಿಂದ ಯಾವ ಮಟ್ಟಿಗೆ ಬ್ರಹ್ಮಕುಮಾರ ಕುಮಾರಿಯರು? ಕೆಲವೊಂದ್ಸಲ ಸತ್ಯವನ್ನು ಹೇಳಿದ್ರೆ ಜನರಿಗೆ ತುಂಬಾ ಬೇಜಾರಾಗ್ತದೆ. ಅದು ಸತ್ಯ ಹೇಳದೆ ಇರ್ಲಿಕ್ಕೂ ಕೂಡ ಆಗೋದಿಲ್ಲ, ಅದು ವಾಸ್ತವಿಕತೆ. ಸತ್ಯ ಕಹಿ ಇರ್ತದಂತೆ, ಆದ್ರೆ ಆರೋಗ್ಯಕರವಾಗಿರ್ತದೆ. ಅದಕ್ಕಾಗಿ ನಮ್ಮ ಸಂಕಲ್ಪಗಳು, ಯೋಚನೆಗಳು ಎಷ್ಟರ ಮಟ್ಟಿಗೆ ಸ್ಪಷ್ಟವಾಗಿದ್ದಾವೆ ಅಂತ ತಿಳ್ಕೊಳ್ಳಿ. ಅದಕ್ಕಾಗಿ ಒಂದು ಶಿವರಾತ್ರಿಯ ದಿನದಲ್ಲಿ ಹೇಗೆ ವ್ರತವನ್ನಿಡ್ತಾರೋ ಹಾಗೆ ವ್ರತವನ್ನಿಟ್ಕೊಳ್ಳಿ, ಜಾಗೃತರಾಗಿ, ಮತ್ತು ಆತ್ಮಿಕ ಸಂಪಾದನೆ, ಆತ್ಮಿಕ ಸೇವೆ, ಆತ್ಮಿಕ ಪರಿವರ್ತನೆ ಅದನ್ನು ಮಾಡೋದ ಕಡೆ ಗಮನ ಕೊಡಿ. ಇನ್ನು ಮೂರನೇದು ಹೇಳ್ತಾರೆ, ಬಲಿಯಾಗೋದು. ಹೇಗೆ ಬಲಿಯಾಗೋದು? ಪಾಪ ಲೌಕಿಕದವರು ನಿಮ್ಮ ನೆನಪಿನ ಅರ್ಥ ಏನ್ ಮಾಡ್ತಾರೆ, ಕುರಿಯನ್ನು ಬಲಿ ಕೊಡ್ತಾರ. ಆ ಕುರಿಯನ್ನು ದೇವರ ಎದುರುಗಡೆ ತಂದಿಟ್ಬಿಟ್ಟು ಅದಕ್ಕೆ ಸೊಪ್ಪು ಕೊಡ್ತಾರೆ. ಪಾಪ ಎಳೆ ಸೊಪ್ಪು ಅಂದ್ರೆ ತಿನ್ಲಿಕ್ಕೆ ತಲೆ ಕೆಳಗಡೆ ಮಾಡ್ತಾರೆ. ಆವಾಗ ಇವ್ರು ಏನ್ ಮಾಡ್ತಾರೆ, ತಲೆ ಕಡ್ದು ಬಿಡ್ತಾರೆ. ಅದ ಮೇ ಅಂತ ಭಗವಂತ ಹೇಳ್ತಾರೆ, ಅದಕ್ಕೂ ಕೂಡ ಕಾರಣ ಇದೆ. ಕುರಿಯನ್ನೇ ಯಾಕೆ ಬಲಿ ಕೊಡ್ಬೇಕು? ಹಸು ಕೊಡಬಹುದಿತ್ತಲ್ವಾ? ಹುಲ್ಲಿ ತಂದ್ಬಿಟ್ಟು ಕೊಡ್ಬೋದಿತ್ತಲ್ವಾ? ವಿಷ ಕೊಡುವಂಥದ್ದು ಪಾಪ ಕುರಿ ಏನು ಯಾರಿಗೂ ತೊಂದರೆ ಕೊಡೋದಿಲ್ಲ. ಹುಲಿ ಆದ್ರೆ ಜನರಿಗೆ ತೊಂದರೆ ಕೊಡೋದನ್ನ ತಂದ್ಬಿಟ್ಟು ಬಲಿ ಕೊಡ್ಬೋದಿತ್ತಲ್ಲ. ಹಾವಂತ ಅಂದ್ಬಿಟ್ಟು ಕೊಡ್ಬೋದಿತ್ತಲ್ಲ, ವಿಷ ಕೊಡ್ತದಲ್ವಾ ಅದು. ಕುರಿ ಏನಾಕ್ ಕೊಡ್ಬೇಕು? ಯಾಕಂತಂದ್ರೆ ಆ ಒಂದು ಕುರಿ ಯಾವಾಗಲೂ ಮೇ 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 ಹೇಳ್ತಾ ಇರ್ತದೆ. ಅಂದ್ರೆ ನಾನು 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 ಅಂತ ಹೇಳ್ತಾ ಇರ್ತದೆ. ಅದಕ್ಕಾಗಿ ನಾವು ಕೂಡ ಈಗ ನಾನು 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 ಅಂತ ಅಭಿಮಾನದಲ್ಲಿ ಇರುವಂತ ಕಾರಣದಿಂದ ಈ ಅಭಿಮಾನವನ್ನ ನಾವು ಭಗವಂತನ ಎದುರುಗಡೆ ಸಮರ್ಪಣೆ ಮಾಡಿದೀವಿ, ಶರಣಾಗತಿ ಆಗಿದ್ದೀವಿ. ಅದನ್ನ ಅವನಿಗೆ ಸಂಪೂರ್ಣ ಕೊಟ್ಟು ಬಿಟ್ಟಿದ್ದೀವಿ ಹೇಳಿದ್ರ ಆ ನೆನಪಿನ ಅರ್ಥ. ಅಲ್ಲಿ ಪಾಪ ಆ ಕುರಿಯನ್ನ ಏನ್ ಮಾಡ್ತಾರೆ, ಬಲಿ ಪಶುವನ್ನಾಗಿ ಮಾಡ್ತಾರೆ. ಅದು ಯಾವ್ದದು ನಾನು ನನ್ನದು? ನಾನು ದೇಹ. ಇದು ಮೊದಲನೇದಾಗಿ ಮೈ ಅಂತ ಹೇಳ್ತಾರೆ. ಸರಿನಾ? ನೀನು ದೇಹ ಅಲ್ಲ. ಅದು ನಾನು ದೇಹ ಅಂತ ಏನ್ ತಿಳ್ಕೊಂಡಿದ್ದೇನೆ, ಇದು ಮೊದಲನೇದಾಗಿರುವಂತ ವೀಕ್ನೆಸ್, ಮೊದಲನೇದಾಗಿರುವಂತ ವಿಕಾರ. ಎರಡನೇದು, ದೇಹಕ್ಕೆ ಸಂಬಂಧಪಟ್ಟಿರುವಂತ ವಸ್ತುಗಳು, ವ್ಯಕ್ತಿಗಳು, ಸಂಬಂಧಿಗಳು, ರಕ್ತ ಸಂಬಂಧಿಗಳು, ಇವೆಲ್ಲ ಏನು, ಸ್ನೇಹಿತರು, ಇವರೆಲ್ಲ ನಮ್ಮನ್ನ ಮೋಸ ಮಾಡುವಂತ. ಬಿಲ್ಡಿಂಗ್ ನಮ್ದು, ಬಟ್ಟೆ ನಮ್ದು, ಆ ಬಣ್ಣ ನಮ್ದು, ಆಸ್ತಿ ಪಾಸ್ತಿ ನಮ್ದು, ಮಕ್ಕಳು ನನ್ನವರು, ಮೊಮ್ಮಕ್ಕಳು ನನ್ನವರು. ಈ ಅಜ್ಞಾನದ ಒಂದು ಭಾವ ಏನ್ ಮಾಡ್ತದೆ, ನಿಮಗೆ ದುಃಖಕ್ಕೆ ಕಾರಣವಾಗ್ತದೆ. ಅದಕ್ಕಾಗಿ ಇದನ್ನ ಬಲಿ ಕೊಡಬೇಕಾಗ್ತದೆ. ಇನ್ನು ಪ್ರತಿಯೊಂದು ಮನುಷ್ಯಾತ್ಮರಲ್ಲೂ ನಾಟಕದ ಅನುಸಾರದಲ್ಲಿ ವಿಶೇಷತೆ ಹೇಳುವಂಥದ್ದು ಇರ್ತದೆ. ಕೆಲವರಿಗೆ ಅಡಿಗೆ ಮಾಡುವಂಥ ವಿಶೇಷತೆ,
ಕೆಲವರಿಗೆ ಭಾಷಣ ಮಾಡುವಂಥ ವಿಶೇಷತೆ, ಕೆಲವರಿಗೆ ಸುಳ್ಳು ಹೇಳುವಂಥದ್ದೇ ವಿಶೇಷತೆ. ಅದು ಒಂದು ವಿಶೇಷತೆ. ಏನು ಹೇಳಿದ್ರು ಸುಳ್ಳು ಹೇಳೋದು, ಅದೊಂದು ಗುಣ ಇರ್ತದೆ ಅಲ್ವಾ. ಕೆಲವರಿಗೆ ಸದಾ ಹಸನ್ಮುಖಿ ಆಗಿರುವಂಥ ವಿಶೇಷತೆ. ಓಕೆ. ಕೆಲವರಿಗೆ ಏನು ವಿಷಯ ಹೇಳಿದ್ರು ಅಳೋದೊಂದು ವಿಶೇಷತೆ, ಏನು ಹೇಳಿದ್ರು ಅಳ್ತಾ ಇರ್ತಾರ ಅವ್ರು, ಅಲ್ವಾ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದೊಂದು ವಿಶೇಷತೆ ಇರ್ತದೆ. ಆ ವಿಶೇಷತೆಯ ಅಹಂಭಾವ, ನಾನು ಸುಂದರವಾಗಿದ್ದೇನೆ, ನಾನು ಇಂಜಿನಿಯರ್ ಆಗಿದ್ದೇನೆ, ಈ ವಿಶೇಷತೆಯೂ ಕೂಡ ನಿಮಗೆ ಏನು ಮಾಡ್ತದೆ, ಮೋಸ ಮಾಡ್ತದೆ. ಆ ವಿಶೇಷತೆಯನ್ನು ನೀವು ಬಲಿ ಕೊಡಬೇಕು. ಇನ್ನು ಮೂರನೇದು ತುಂಬಾ ಇಂಪಾರ್ಟೆಂಟ್. ಭಗವಂತನ ಮಗು ಆದ ಮೇಲೆ ಭಗವಂತನ ತನ್ನ ಕಾರ್ಯ ಮಾಡುವುದಕ್ಕೋಸ್ಕರ ಕೆಲವೊಂದು ತನ್ನ ಆಸ್ತಿಯನ್ನ ವಿಶೇಷತೆಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿರ್ತಾನೆ, ಅವನ ಕಾರ್ಯಕ್ಕೋಸ್ಕರ. ಅದನ್ನ ನನ್ನದು ಅಂತ ತಿಳ್ಕೊಳ್ಳೋದು ತುಂಬಾ ತಪ್ಪು. ಹಂಗಂದ್ರೆ ಅಣ್ಣವ್ರೆ, ಸಿಂಪಲ್. ಒಂದು ಫ್ಯಾಕ್ಟ್ರಿಯಲ್ಲೋ ಆಫೀಸಿಗೂ ಕೆಲ್ಸಕ್ಕೆ ಹೋಗ್ತೀರಿ, ಸರಿ. ಕೆಲಸ ಮಾಡಬೇಕು ಅಂದ್ರೆ ನಿಮ್ಗೆ ಟೇಬಲ್ ಕೊಟ್ಟಿದ್ದಾರೆ, ಚೇರ್ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಕೊಟ್ಟಿದ್ದಾರೆ, ಪೆನ್ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟರ್ ಕೊಟ್ಟಿದ್ದಾರೆ, ಕಾರ್ ಕೊಟ್ಟಿದ್ದಾರೆ, ಡ್ರೈವರ್ ಕೊಟ್ಟಿದ್ದಾರೆ, ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಯಾಕೆ? ಅದರ ಮಾಲೀಕ ಬ್ಯಾಂಕ್ನವರು, ಫ್ಯಾಕ್ಟ್ರಿ. ನಿಮಗೆ ಅಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ ಉಪಯೋಗಕ್ಕೋಸ್ಕರ ಮಾತನೇ ಕೊಟ್ಟಿದ್ದಾರೆ ಹೊರತು ಆ ವಸ್ತುಗಳು ನಿಮ್ಮದಲ್ಲ. ಆ ಕರ್ಮವನ್ನ ಮಾಡ್ಲಿಕ್ಕೆ ಕೊಟ್ಟಿರುವಂತ ವಸ್ತುಗಳನ್ನ ಅಷ್ಟೊತ್ತು ಕರ್ಮ ಮಾಡಬೇಕು, ಅದನ್ನ ಬಿಟ್ಬಿಟ್ಟು ಹೊರಗಡೆ ಬರ್ಬೇಕು ನೀವು ಅಷ್ಟೇ. ಒಳಗಡೆ ಹೋಗ್ಬೇಕಾದೇನು ಡ್ರೆಸ್ ಹಾಕೊಂಡು ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಹೋಗಿದ್ದೀರೋ, ವಾಪಸ್ ಬರ್ಬೇಕಾದ್ರೆ ಅಷ್ಟೇ ತಗೊಂಡು ಬರಬೇಕೇ ಹೊರತು ಅಲ್ಲಿ ಇರುವವರೆಗೆ ಮಾತ್ರ ಆ ವಸ್ತುಗಳನ್ನು ಉಪಯೋಗ ಮಾಡಬಹುದು. ಆದರೆ ಅದರ ಮಾಲೀಕ ನೀವಲ್ಲ. ಹಾಗೆ ಆತ್ಮ ಪರಮಧಾಮದ ನಿರಾಕಾರ ರೂಪದಲ್ಲಿ ಬಂತು, ಇಲ್ಲಿ ತನು ಮನ ಧನ ಜನವನ್ನು ಧಾರಣೆ ಮಾಡಿಕೊಳ್ತು, ಮತ್ತೆಲ್ಲ ಕರ್ಮವನ್ನ ಮಾಡಿದ್ಮೇಲೆ ವಾಪಸ್ ಹೋಗ್ಬೇಕಾಗ್ತದೆ. ವಿಶೇಷವಾಗಿ ಸಂಗಮ ಯುಗದಲ್ಲಿ ಭಗವಂತ ಜ್ಞಾನ ಹೇಳುವಂಥ ವಿಶೇಷತೆ, ಯೋಗ ಮಾಡುವಂಥ ವಿಶೇಷತೆ, ಕೆಲವರಿಗೆ ಕವಿತೆ ಬರೆಯುವಂಥ ವಿಶೇಷತೆ, ಹಾಡಾಡುವಂಥ ವಿಶೇಷತೆ, ಶುಭ ಸಂಕಲ್ಪ ಮಾಡುವಂಥ ವಿಶೇಷತೆ, ಚಿತ್ರ ಬಿಡಿಸುವಂಥ ವಿಶೇಷತೆ, ಹೀಗೆ ವಿಶೇಷತೆಯನ್ನು ಕೊಟ್ಟಿರ್ತಾರೆ. ಆ ವಿಶೇಷತೆ ಹೇಳುವಂಥದ್ದು ಭಗವಂತನ ಉಡುಗೊರೆ. ಅದನ್ನ ನನ್ನದು ಅಂತ ತಿಳ್ಕೊಳ್ಳೋದು ಇದನ್ನು ಕೂಡ ದೇಹ ಭಾನ. ಅದಕ್ಕಾಗಿ ಇದನ್ನು ಕೂಡ ಸ್ಥೂಲ ರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ ನೀವು ಯಾವುದನ್ನು ಕೂಡ ನನ್ನದು ಅಂತ ಸ್ವಲ್ಪ ಪ್ರಮಾಣದಲ್ಲೂ ನೀವು ಸ್ವೀಕಾರ ಮಾಡುವ ಹಾಗೆ ಇಲ್ಲ. ಅಂದರೆ ಮೇಲೆ ನಾನು ಹೇಳಿರುವಂತ ರೀತಿಯಲ್ಲಿ ಪೂಜ್ಯ ಸ್ವರೂಪದಲ್ಲಿ ನೀವು ಬಲಿಹಾರಿಗಳಾಗಬೇಕು, ಅಥವಾ ಪೂಜ್ಯ ಸ್ವರೂಪದಲ್ಲಿ ನೀವು ಏನಾಗಬೇಕು, ಸಾಲಿಗ್ರಾಮ ಆಗಬೇಕು ಅಂತಂತಂದ್ರೆ ನೀವೇನ್ ಮಾಡಬೇಕಾಗ್ತದೆ, ಖಂಡಿತವಾಗ್ಲೂ ಈ ರೀತಿ ಶಿವರಾತ್ರಿಯನ್ನು ನೀವು ಆಚರಣೆ ಮಾಡಬೇಕಾಗ್ತದೆ. ಮಾಡಿದಾಗ ಮಾತ್ರ ಸಂಪೂರ್ಣ ಸಮರ್ಪಣ. ಮನಸ್ಸು ನನ್ನದಲ್ಲ, ಬುದ್ಧಿನೂ ನಂದಲ್ಲ, ಸಂಕಲ್ಪನೂ ನಂದಲ್ಲ, ಶರೀರನೂ ನಂದಲ್ಲ, ಧನನೂ ನಂದಲ್ಲ, ಸಂಪೂರ್ಣವಾಗಿ ಭಗವಂತನಿಗೆ ನಂದಲ್ಲ ಅಂತ ಬಾಯಲ್ಲಿ ಹೇಳುವಂಗಿಲ್ಲ. ಅವನಿಗೆ ಒಪ್ಪಿಸಿಬಿಟ್ಟು ಅವನು ಉಪಯೋಗ ಮಾಡ್ತಾ ಇರುವಂತ ಅನುಭವ ನಿಮಗೆ ಆಗ್ಬೇಕಾಗ್ತದೆ. ಈ ರೀತಿ ಸಮರ್ಪಣೆ ಆಗಿದ್ದೀರಾ? ಟೀಚರ್ಸ್ ಆಗಿದ್ದೀರಾ? ಪ್ರವೃತ್ತಿಯಲ್ಲಿರೋರು ಆಗ್ಬಹುದು, ಲೌಕಿಕ ಕಾರ್ಯ ಕೆಲಸ ಮಾಡ್ತಾ ಇರೋರು ಆಗ್ಬಹುದು, ಪಾಂಡವರು ಆಗ್ಬಹುದು. ಹೇಗೆ? ಏನೇ ಕೆಲಸ ಮಾಡ್ತಿಲ್ಲ, ನಂದೇನೂ ಇಲ್ಲ, ಬಾಬಾ ಮಾಡ್ತಿದ್ದಾರೆ ಅಂತ ಬಾಯಲ್ಲಿ ಹೇಳುವಂಗಿಲ್ಲ. ರಕುಟಿಯಲ್ಲಿ ಕೂಡಿಸ್ಕೊಂಡ್ಬಿಟ್ಟು ಬಾಬಾ ಮಾಡ್ತಿದ್ದಾರೆ. ನಿಮ್ಗೆ ಅನುಭವ ಆಗ್ಬೇಕು ಬಾಬಾ ಮಾಡ್ತಿದ್ದಾರೆ ಅಂತ. ಆ ರೀತಿ ಸಂಪೂರ್ಣ ಸರ್ವ ಸಮರ್ಪಣವನ್ನು ಮಾಡಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಒಂದು ಸಮರ್ಪಣ, ಎರಡನೇದು ಸರ್ವ ಸಮರ್ಪಣ. ಸಮರ್ಪಣ ಅಂತಂದ್ರೆ ಏನು? ಎಲ್ಲ ಒಂದ್ಸಲ ಈಶ್ವರಿ ಸೇವಾ ಕಾರ್ಯಕ್ಕೆ ಸೇವಾ ಕೇಂದ್ರಕ್ಕೆ ಹೋಗಿರ್ತೀವಿ, ಅಕ್ಕೋರು 10 ಗಂಟೆಯಿಂದ 5 ಗಂಟೆವರೆಗೆ ಹೇಳಿದ್ರು, ಅಷ್ಟೊತ್ತಿಗೆ ಮಾತ್ರ ನಾವು ಬೀಕೆ. ಆಮೇಲೆ ಚಾಚಾ, ಮಾಮ, ಕಾಕಿ, ಆಂಟಿ, ಅಂಕಲ್ ಎಲ್ಲ ಆಗ್ಬಿಡ್ತೀವಿ ಅಲ್ಲಿಂದ ಬಿಟ್ಟ ತಕ್ಷಣದಲ್ಲಿ. ಹಾಗಲ್ಲ. ಧನ ಒಂದ್ ಸ್ವಲ್ಪ ಸಮರ್ಪಣೆ ಮಾಡ್ಬಿಟ್ವಿ, ಸಮಯವನ್ನ ಕೊಟ್ಬಿಟ್ವಿ, ಆ ರೀತಿ ಅಲ್ಲ. ಏನ್ ಮಾಡ್ಬೇಕಂತ ಬಾಬಾ ಹೇಳ್ತಾರೆ? ಒಂದು ಸಮರ್ಪಣೆ, ಇನ್ನೊಂದು ಸರ್ವ ಸಮರ್ಪಣೆ. ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡ್ಬೇಕು. ಓಕೆ, ನೀವು ಸಮರ್ಪಣೆ ಮಾಡಿದಿರಿ, ಆದರೆ ಹೆಚ್ಚಿನ ರೂಪದಲ್ಲಿ ಮಾನಸಿಕವಾಗಿ ನೋಡಿದಾಗ ವ್ಯರ್ಥ ಮತ್ತು ನೆಗೆಟಿವ್ ಹೆಚ್ಚಿನ ಪ್ರಭಾವ ಬೀಳ್ತಾ ಇದೆ. ವ್ಯರ್ಥ, ಅನಾವಶ್ಯಕ. ಅವ್ರು ಹಾಗಂತೆ, ಇವ್ರು ಹೀಗಂತೆ, ಇದು ಹಿಂಗೆ ಮಾಡ್ಬೇಕಿತ್ತು, ಇದು ಹಂಗೆ ಆಗ್ಬೇಕಿತ್ತು, ಅವ್ರು ಹಾಗೆ ಮಾಡ್ಬೇಕಿತ್ತು, ಹೀಗೆ ಮಾಡ್ಬೇಕಿತ್ತು, ಅವ್ರ ಪಾತ್ರ ಸರಿ ಮಾಡಿಲ್ಲ, ಯೋಚನೆ ಮಾಡಿಬಿಟ್ಟರೆ ಸರಿ ಆಗ್ಬಿಡ್ತದ? ಅದರ ಪ್ರಭಾವದಲ್ಲಿ ನೀವು ಬರ್ತೀರಿ.
ಅಲ್ಲಿ ಸಮಯ ಎಷ್ಟು ವ್ಯರ್ಥವಾಗ್ತಾ ಇದೆ. ಮತ್ತೆ ನೆಗೆಟಿವ್ ಆ ಪ್ರಭಾವನು ನಿಮ್ಮ ಮೇಲೆ ಬರಕೂಡದು. ಇದು ಕೆಲವರು ಏನ್ ಹೇಳ್ತಾರೆ, ನಮ್ಮಲ್ಲಿ ಆ ರೀತಿ ಮನೋಭಾವ ಇಲ್ಲ, ಅದು ನಮ್ಮ ನೇಚರೇ ನೇಚರ್ ಆಗಿ ಅಂತ ನೇಚರ್ ಮಾಡ್ಕೊಂಡಿದ್ಯಾರು? ನೀವೇ ತಾನೇ. ಅದಕ್ಕಾಗಿ ರಾಜಯೋಗದಿಂದ ಅದನ್ನೇನ್ ಮಾಡ್ಬೇಕಾಗ್ತದೆ, ಸಂಪೂರ್ಣವಾಗಿ ಸುಡಬೇಕಾಗ್ತದೆ. ನೋಡಿ, ನಿಮ್ಮ ಮನೆಯಲ್ಲಿ ಹಿತ್ತಲಿದೆ ಅಂತ ತಿಳ್ಕೊಳ್ಳಿ, ಮನೆ ಹಿಂದ್ಗಡೆ, ಸರಿನಾ? ಬಿಸಿಲಿದೆ, ಮಳೆ ಇಲ್ಲ ಅಂತಂದಾಗ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಹುಲ್ಲುಗಳು ಬೆಳೆಯುವುದಿಲ್ಲ. ನೀವೇನ್ ತಿಳ್ಕೊಂಡ್ಬಿಟ್ಟಿರ್ತೀರಿ? ಓ, ಇವಾಗೆಲ್ಲ ಸತ್ತೋಯ್ತು ಅಂತ ತಿಳ್ಕೊಂಡ್ಬಿಡ್ತೀರಿ. 4-5 ತಿಂಗಳು ಮಳೆನೇ ಬಿದ್ದಿಲ್ಲ, ದಿನಕ್ಕೆ ಸೂರ್ಯನ ಪ್ರಕಾಶಕ್ಕೆ ಒಣಗಿಬಿಟ್ಟು ಹುಲ್ಲಾಗ್ಬಿಟ್ಟು ಏನಾಗ್ಬಿಟ್ಟು ಎಲ್ಲ ಹೊಟ್ಟೋಗ್ಬಿಡ್ತು, ಬರೀ ಭೂಮಿ ಕಾಣ್ತಾ ಇದೆ, ಕಲ್ಲು ಮಣ್ಣು ಕಾಣ್ತಾ ಇದೆ. ಸರಿ, ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. 1 ವಾರ, 15 ದಿನ, 1 ತಿಂಗಳಾಗ್ಲಿ, ಕಂಟಿನ್ಯೂಸ್ ಮಳೆ ಬರ್ತಾ ಇಲ್ಲ, ಮತ್ತೆ ವಾಪಸ್ ಏನಾಗ್ತದೆ, ಅದು ಮೇಲಕ್ಕೆ ಬರ್ತದೆ. ಅಂದ್ರೆ ಏನರ್ಥ? ಅದು ಅಲ್ಲಿ ಇಲ್ಲ ಅಂತ ಕಾಣ್ತಾ ಇದೆ, ಇನ್ನೂ ಅಲ್ಲಿ ಬೀಜ ಇದೆ, ಸ್ವಲ್ಪ ಇದೆ, ಅದಕ್ಕಾಗಿ ಅದೇನಾಗ್ತಾ ಇದೆ, ಮೇಲಕ್ಕೆ ಬರ್ತಾ ಇದೆ. ಹಾಗಂದ್ರೆ ಬಾಬನ ಮನೇಲಿ ಇದ್ದಾಗ ನಾವೆಲ್ಲಾ ಶ್ರೀಮತ ಫಾಲೋ ಮಾಡ್ತೀವಿ. ಅಮೃತ ವೇಳೆ ಹೇಳೋದ್ರಿಂದ ಹಿಡಿದು ಮುರ್ಲಿಕ್ಕೆ ಹೇಳೋದ್ರಿಂದ ಹಿಡಿದು ಆಹಾರದೆಲ್ಲ ಫಾಲೋ ಮಾಡ್ತೀವಿ. ಇಲ್ಲಿ ಮೌಂಟ್ ಅಬು ಹೋದಾಗ, ಬಾಬನ ಮನೆಗೆ ಹೋದಾಗ, ಓಕೆ, ಅಲ್ಲಿ ಚೆನ್ನಾಗಿದೆ ಅಂತ ಅನ್ಸತ್ತೆ. ಮನೆಗೆ ಬಂದ್ಮೇಲೆ ಇದನ್ನೇ ಫಾಲೋ ಮಾಡ್ತೀನಿ ಸಂಕಲ್ಪನೂ ಕೂಡ ಮಾಡ್ತೀವಿ. ಮನೆಗೆ ಬಂದ್ಮೇಲೆ ಏನಾಗ್ಬಿಡ್ತದೆ ಅಂತಂದ್ರೆ, ನಿಧಾನಕ್ಕೆ ಕೈಯಲ್ಲಿ ಯೂಟ್ಯೂಬ್ ಸಿಕ್ಬಿಡ್ತದೆ, ಟಿವಿ ಸಿಕ್ಬಿಡ್ತದೆ, ಸ್ನೇಹಿತರು ಸಿಕ್ಬಿಡ್ತಾರೆ, ಮದುವೆ ಮನೆಗೆ ಹೋಗ್ಬಿಡ್ತೀವಿ. ನಿಧಾನಕ್ಕೆ 1 ದಿನ ಅಮೃತ ವೇಳೆ ಇಲ್ಲ, 1 ದಿನ ಮುರ್ಲಿ ಇಲ್ಲ. ಮದುವೆ ಮನೇಲಿ 1 ದಿನ ಊಟ ಮಾಡಿದ್ರೆ ಯಾರು ನೋಡ್ತಾ ಇದಾರಲ್ಲಿ, ಯಾರಿಗೂ ಗೊತ್ತಾಗೋದಿಲ್ವಲ್ಲ. ಹೀಗೆ ನಿಧಾನಕ್ಕೆ ಆ ವ್ರತಗಳನ್ನು ಬಿಡ್ತಾ ಬಂದಾಗ ಏನಾಗುತ್ತೆ ಅಂತಂದ್ರೆ, ಬಾಬಾ ಹೇಳ್ತಾರೆ, ನೀವು ಭಗವಂತನಿಂದ ದೂರ ಆಗ್ತಾ ಹೋಗ್ತೀರಿ. ಆ ರೀತಿ ಮಕ್ಕಳನ್ನ ಬಾಬಾ ಈ ರೀತಿ ಸೇವೆಗೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು, ನಮ್ಮಲ್ಲಿರುವಂತ ಕಡಿಮೆತನವನ್ನ ವಿವೇಕದಿಂದ, ಬುದ್ಧಿಯಿಂದ ಗೊತ್ತಾಗುವಂಥದ್ದು. ಇನ್ನೊಂದು, ಹೃದಯದಿಂದ ಗೊತ್ತಾಗುವಂಥದ್ದು. ಬುದ್ಧಿಯಿಂದ ಏನು ಗೊತ್ತಾ, ಕೆಲವೊಂದ್ಸಲ ಸೇವೆ ಮಾಡ್ತಾ ಇರ್ತೀವ, ಯಾರೋ ಬಾಯಲ್ಲಿ ಹೊಗಳ್ತಾ ಇರ್ತಾರೆ. ಬಾಯಲ್ಲಿ ಹೊಗಳಿಲ್ಲ ಅಂದ ತಕ್ಷಣ ಏನಾಗ್ಬಿಡ್ತದೆ, ಅಯ್ಯೋ ನಾ ಮಾಡಿ ಸೇವೆ ಸರಿ ಆಯ್ತೋ ಆಗಿಲ್ವೋ. ನಿಮ್ಮಲ್ಲಿ ನೆಂಟರು ಬಂದಿರ್ತಾರೆ, ನೀವೇನು ಊಟ ತಿಂಡಿ ಕೊಡ್ತೀರಾ, ಅವರು ಏನು ಹೇಳಲೇ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಬರ್ತದೆ, ಚೆನ್ನಾಗಿದ್ಯೋ ಇಲ್ವೋ ಅಂತ. ಅದು ಕೆಲವೊಂದ್ಸಲ ಏನ್ ಮಾಡ್ತಾರೆ ಅಂದ್ರೆ, ಚೆನ್ನಾಗಿಲ್ಲ ಅಂದ್ರೂ ಬಾಯಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ, ನಿಮ್ಮನ್ನು ಖುಷಿ ಪಡಿಸ್ಲಿಕ್ಕೆ. ಅದು ಸತ್ಯ ಅಲ್ಲ. ಹೇಳ್ತಾರೆ, ಹೃದಯದಿಂದ ಅನುಭವ ಅಂತೆ, ಬೇರೆಯವರು ಕೊಟ್ಟಿರುವಂತ ಉಡುಗೊರೆಯಿಂದ, ಫೋಟೋದಿಂದ ಅಲ್ಲ, ಗಾಯನದಿಂದ ಅಲ್ಲ. ನೀವು ಸೇವೆ ಮಾಡಿದ ಮೇಲೆ ಆಂತರಿಕವಾಗಿ ನಿಮ್ಮ ಮನಸ್ಸಿಗೆ ಖುಷಿ ಆಗ್ಬೇಕು, ನಿಮ್ಮ ಯೋಗದ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗಬೇಕು. ಅದು ಆಗ್ಬೇಕಂದ್ರೆ ನಿಮ್ಮ ಮೂಲಕ ಈಶ್ವರಿ ಸೇವೆ ಶಕ್ತಿಯನ್ನು ಯಾರು ಪಡ್ಕೊಂಡಿದ್ದಾರೋ ಅವರಿಗೆ ಅನುಭವ ಆಗಬೇಕು. ಅದು ಆಗಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗ್ತದೆ, ನೀವು ಬೇರೆಯವ್ರ ಬಗ್ಗೆ ಸದಾ ಕಾಲ ಒಳ್ಳೆಯ ಭಾವನೆ ಇಟ್ಕೊಳ್ಬೇಕು. ಬಾಬಾ, ಈ ಆತ್ಮ ಯಾವಾಗ್ಲೂ ಹೀಗೆ, ಈ ಚೇಂಜೇ ಆಗೋದಿಲ್ಲ ಅಂತ ಯಾರಿಗೂ ಸರ್ಟಿಫಿಕೇಟ್ ಕೊಡಲಿರುವಂತ ಯಾವುದೇ ಅಧಿಕಾರ ಪರಮಾತ್ಮ ನಿಮ್ಗೆ ಕೊಟ್ಟಿಲ್ಲ. ಭಗವಂತ ಏನ್ ಹೇಳಿದ್ದಾರೆ, ಅವ್ರು ಎಂಥದೇ ಆತ್ಮ ಇಲ್ಲಿ, ನಿಮ್ಗಿಂತ ಸೀನಿಯರ್ ಇರ್ಲಿ, ಜೂನಿಯರ್ ಇರ್ಲಿ, ಲೌಕಿಕದವರು ಇರ್ಲಿ, ಅಲೌಕಿಕ ಯಾರು ಬೇಕಾದ್ರೂ ಇಲ್ಲಿ, ಅವರನ್ನ ಪರಿವರ್ತನೆ ಮಾಡೋದಷ್ಟೇ. ಡಾಕ್ಟರ್ ಹತ್ರ ಯಾವುದೇ ಪೇಷಂಟ್ ಹೋದ್ರು, ಓಕೆ ನಾನು ಅದನ್ನು ಗುಣ ಮಾಡ್ತೇನೆ ಹೇಳುವಂತ ಭಾವದಲ್ಲಿ ಅವರು ಮೆಡಿಸಿನ್ಸ್ಗಳನ್ನ ಕೊಡ್ತಾ ಇರ್ತಾರೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಪ್ರತಿಯೊಂದು ಆತ್ಮ ಪರಿವರ್ತನೆ ಆಗ್ಲಿ ಹೇಳುವಂತ ಶುಭ ಭಾವನೆ, ಶುಭ ಕಾಮನೆ ಇಟ್ಕೊಳ್ಳಿ. ವಿಶ್ವ ಪರಿವರ್ತಕರು ಅಂತ ಹೇಳ್ತೀರಾ, ಸರ್ವಶಕ್ತಿವಂತ ಅಂತ ಹೇಳ್ತೀರಾ, ಆದ್ರೆ ವಿಶ್ವ ಪರಿವರ್ತಕದಲ್ಲಿ ಏನಾಗ್ತದೆ, ಆ ಪ್ರಕೃತಿ ಪರಿವರ್ತನೆ ಆಗ್ತದಾನೆ. ಆ ಪ್ರಕೃತಿಯಲ್ಲಿ ತಾನೇ ಈ ಆತ್ಮ ಇರೋದು. ಹಾಗೆ ಈ ಆತ್ಮ ಪರಿವರ್ತನೆ ಆಗೋದಿಲ್ಲ ಅಂತ ನೀವು ಸರ್ಟಿಫಿಕೇಟ್ ಕೊಟ್ಟಿದ್ದಿದ್ರೆ, ನೀವ್ ಹೇಗೆ ವಿಶ್ವ ಪರಿವರ್ತಕರಾಗ್ಬಿಟ್ರೆ ಆಗಿದ್ರೆ. ಅದಕ್ಕಾಗಿ ಈ ರೀತಿ ಹೊಸ ಶಿವರಾತ್ರಿನ ಆಚರಣೆ ಮಾಡಿ, ವ್ರತವನ್ನು ಧಾರಣೆ ಮಾಡಿ, 1 ಸೆಕೆಂಡ್ ಕೂಡ ನಾನು ವ್ರತದಿಂದ ದೂರವಾಗೋದಿಲ್ಲ, ಸದಾ ಜಾಗೃತರಾಗಿದ್ದು ಭಗವಂತನ ಜೊತೆಗಿದ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ, ಹೊಸ ರೀತಿಯ ಸೇವೆಯನ್ನ ಇನ್ನು ಮುಂದೆ ಮಾಡಬೇಕಾಗ್ತದೆ. ಯಾವುದು? ನಂಬರ್ 1 ಸೇವೆ ಯಾವುದು? ಬೇರೆ ಬೇರೆ ವೆರೈಟಿ ಸೇವೆಯನ್ನು ಬಾಬಾ ಹೇಳ್ತಿದ್ದಾರೆ. ವರ್ತಮಾನ ಸಮಯದ ಅನುಸಾರದಲ್ಲಿ ನಂಬರ್ 1 ಸೇವೆ ಯಾವುದು? ಫಸ್ಟ್, ನಿಮ್ಮಲ್ಲಿ ಇರುವಂತಹ ಸಂಸ್ಕಾರವನ್ನ ಸುಟ್ಟಾಕ್ಬೇಕು. ಕೆಟ್ಟ ಸಂಸ್ಕಾರವನ್ನು ಸುಟ್ಟಾಕ್ಬೇಕು ಅಂತಂದ್ರೆ, ಸುಟ್ಟಾಕ್ಬೇಕು ಅಂದ್ರೆ ಸೂರ್ಯನ ಪ್ರಕಾಶ ಒಳಗಡೆಗೆ ಬರಬೇಕು, ಅಗ್ನಿ ಬರಬೇಕು. ಜೊತೆಗೆ ಎದುರುಗಡೆ ಆತ್ಮ ಇದಾರಲ್ಲ,
ಆ ಆತ್ಮನಲ್ಲಿ ಭಗವಂತನ ಶಕ್ತಿ ಹೋಗ್ಬಿಟ್ಟು ತಲುಪಬಿಟ್ಟು ಅವರಲ್ಲಿರುವಂತಹ ಕೊಳಕು ಹೊರಟೋಗ್ಬೇಕು. ಸ್ಪಷ್ಟವಾಗಿ ಕೇಳ್ತಾ ಹೋಗಿ ಬಾಬಾ ಏನ್ ಹೇಳ್ತಿದ್ದಾರೆ, ಜ್ಞಾನ ಹೇಳೋದಲ್ಲ, ಜ್ಞಾನ ಹೇಳ್ಬಿಟ್ಟು ಈ ಸ್ಥಿತಿ ನೀನು ಪುರುಷಾರ್ಥ ಮಾಡು, ನೀನು ಸಾಧನೆ ಮಾಡು, ಅದಲ್ಲ. ಫೋಟೋ ಕೊಡೋದಲ್ಲ, ಮೌಂಟ್ ಅಬು ಕರ್ಕೊಂಡು ಹೋಗೋದಲ್ಲ. ಭಗವಂತನ ಶಕ್ತಿಯಿಂದ ಸರ್ವ ಸಮರ್ಪಣೆಯಾಗಿ ಅವನಿಗೆ ಆ ಸಮಯವನ್ನ, ಅವಕಾಶವನ್ನ, ಸಂಕಲ್ಪವನ್ನ ಕೊಟ್ಟು ಆ ಭಗವಂತನ ಶಕ್ತಿಯ ಪ್ರಭಾವ ನಿಮ್ಮ ಮನಸ್ಸು ಬುದ್ಧಿಯ ಸಂಸ್ಕಾರದ ಮೂಲಕ ಪ್ರವಾಹ ಆಗಿ ನೀವು ಸಂಪೂರ್ಣವಾಗಿ ಪರಿಶುದ್ಧರಾಗಿ ಪೂಜ್ಯರಾದಾಗ ನಿಮ್ಮ ಮೂಲಕ ಹೋಗುವಂತ ಭಗವಂತನ ಶಕ್ತಿ ಮೊದಲು ಎದುರುಗಡೆಗಿರುವಂತ ಆತ್ಮನಿಗೆ ನಿರಾಕಾರ ಪರಮಾತ್ಮನ ಶಕ್ತಿಯ ಮೂಲಕ ಪರಿವರ್ತನೆ ಹೇಳುವಂಥದ್ದು ಕಂಡು ಬರಬೇಕು. ಅದು ಬಂದಾಗ ಆ ಆತ್ಮ ಥ್ಯಾಂಕ್ ಯು ಅಂತ ಹೇಳಿದಾಗ ಆ ಥ್ಯಾಂಕ್ ಯು ಭಾವ ಮುಖದಿಂದ, ಮೊಬೈಲಿಂದ, ಮೆಸೇಜಿಂದ, ಹೂವಿನಿಂದ, ಉಡುಗೊರೆಯಿಂದ, ಗಿಫ್ಟ್ದಿಂದ, ಹಣದಿಂದ ಬರೋದಿಲ್ಲ. ಮನಸ್ಸಿನಿಂದ ಬಂದಾಗ ಪ್ರಪಂಚದ ಯಾವ ಮೂಲೆಯಲ್ಲಿ ನೀವಿದ್ರೂ ಕೂಡ ಆ ಶಕ್ತಿ ಅವರಿಗೆ ಹೋಗಿ ತಲುಪಿರುವಂತ ಕಾರಣದಿಂದ ನಿಮಗೆ ಆ ಒಂದು ಹಗುರತೆಯ ಶಾಂತಿಯ ಅನುಭವ ನಿಮ್ಗೆ ಆಗ್ತದೆ. ಈ ರೀತಿ ಸೇವೆ ಮಾಡಬೇಕು ಅಂತಂದ್ರೆ ನೀವು ಅಷ್ಟು ಮನಸ್ಸನ್ನ ಪರಿಶುದ್ಧ ಮಾಡಿ ಭಗವಂತನ ಕೈಲಿ ಕೊಡ್ಬೇಕು. ಎಲ್ಲಿವರೆಗೆ ನೀನು ಶುದ್ಧವಾಗೋದಿಲ್ವೋ ಅಲ್ಲಿವರೆಗೆ ಶುದ್ಧವಾದ ವಸ್ತು ಬೇರೆಯವ್ರಿಗೆ ಹೋಗ್ಬಿಟ್ಟು ತಲುಪೋದಿಲ್ಲ. ಎಷ್ಟೇ ಶುದ್ಧವಾದಂತ ಹಾಲಿರ್ಲಿ, ಗ್ಲಾಸ್ ಮತ್ತು ಲೋಟ ಗಲೀಜಾಗಿದ್ದಿದ್ರೆ ಅದರಲ್ಲಿ ಹಾಲು ಹಾಕಿದ ತಕ್ಷಣದಲ್ಲಿ ಹಾಲು ಹಾಳಾಗ್ಬಿಡ್ತದೆ, ಹಾಲು ಹೋಗ್ಬಿಟ್ಟು ಎದುರುಗಡೆ ವ್ಯಕ್ತಿಗೆ ತಲುಪೋದಿಲ್ಲ. ಹಾಗೆ ಮಗು, ನೀನು ಯಾವುದಾದ್ರೂ ಒಂದು ನಾನು ನನ್ನತನ ಹೇಳುವಂತಹ ವಿಕಾರವನ್ನ ಇಟ್ಕೊಂಡಿದ್ದಿದ್ರೆ ಭಗವಂತ ನಿಜವಾದಂತ ಮೂಲವಾದಂತ ಶಕ್ತಿ ಎದುರುಗಡೆ ಆತ್ಮನಲ್ಲಿ ಹೋಗಿ ತಲುಪೋದಿಲ್ಲ. ಆ ಮಗುವಿನಲ್ಲಿ, ಆತ್ಮನಲ್ಲಿ, ನಿನ್ನ ಸಹೋದರನಲ್ಲಿ ಪರಿವರ್ತನೆ ಕಂಡು ಬರೋದಿಲ್ಲ. ಈಗ ಆ ಆತ್ಮಗಳು ಸ್ವಯಂನಿಂದ ಸಾಧನೆ ಮಾಡಿ ತಮ್ಮ ಸಮಸ್ಯೆನ ಪರಿಹಾರ ಮಾಡುವಂತ ಶಕ್ತಿ ಅವರಲ್ಲಿಲ್ಲ. ನೀವು ಡೈರೆಕ್ಟ್ ಆಗಿ ಶಕ್ತಿ ಕೊಡಬೇಕಾಗ್ತದೆ. ಅದಕ್ಕಾಗಿ ಮೊದಲನೆಯ ಸೇವೆ ಏನು ಅಂತಂದ್ರೆ ಸ್ವಪರಿವರ್ತನೆಯ ಜೊತೆಗೆ ಯಾರಲ್ಲಿ ನಿಮ್ಮ ಜೊತೆಯಲ್ಲಿರುವಂತ ಆತ್ಮಗಳು ಲೌಕಿಕದವರಿಲ್ಲ ಅಲೌಕಿಕದವ್ರಿಲ್ಲ ಅವ್ರ ಮೇಲೆ ಪ್ರಯೋಗ ಮಾಡಿಬಿಟ್ಟು ನೋಡಿ, ಬದಲಾವಣೆಗಳು ಕಂಡು ಬರ್ತಾರೆ. ಸೂಕ್ಷ್ಮವಾಗಿ ನೀವು ಹೇಳ್ಬೇಡಿ ನನ್ನ ಎದುರುಗಡೆ ಕೂತ್ಕೊಳ್ರಿ, ನಾನು ದೃಷ್ಟಿ ಕೊಡ್ತೇನೆ, ನನ್ನ ಕಣ್ಣು ನೋಡ್ತಾ ಇರಿ, ಹಾಗಲ್ಲ. ಸೂಕ್ಷ್ಮವಾಗಿ ನೀವು ಮಾಡ್ತಾ ಇರಿ, ಪರಿಣಾಮವನ್ನ ಚೆಕ್ ಮಾಡಿ. ಎರಡನೇ ಸೇವೆ ಇದು. ಅದೇ ಯೋಗದ ಶಕ್ತಿ ಹೆಚ್ಚಿಗೆ ಆದಾಗ ವಾಯುಮಂಡಲ, ವಾತಾವರಣ ನಿರ್ಮಾಣ ಆಗ್ತದೆ. ಇಲ್ಲಿಂದ ಆತ್ಮಗಳಿಗೆ ಹೋದಾಗ ಎಲ್ಲಿಂದ ಹೋಗ್ಬೇಕು ಹೇಳಿ ನೋಡೋಣ? ವಾಯುಮಂಡಲದ ಮೂಲಕ ತಾನೇ ಹೋಗ್ತದೆ. ಅವಾಗ ಆ ವಾಯುಮಂಡಲದಲ್ಲಿರುವಂತ ಎಲ್ಲ ಆತ್ಮಗಳು ಸುರಕ್ಷತೆಯ, ಪರಮಾತ್ಮನ ಶಕ್ತಿಯ, ಶಾಂತಿಯ, ಸಮಸ್ಯೆ ಪರಿಹಾರ ಆಗಿರುವಂತ ಅನುಭವವನ್ನ ಅವರು ಮಾಡ್ತಾರೆ. ಅಂಥದನ್ನ ಮಾಡಬೇಕು ಅಂತಂದ್ರೆ ನೀವು ಒಂದೇ ಕಡೆ ಕೂತ್ಕೊಂಡು ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಭಗವಂತನ ಕೈಯಲ್ಲಿ ಕೊಟ್ಟಾಗ ಮಾತ್ರ. ನೋಡಿ, ಶಿವನ ದೇವಸ್ಥಾನದಲ್ಲಿ ಲಿಂಗ ಇರ್ತದೆ, ಅದರ ಪಕ್ಕದಲ್ಲಿ ಏನಿರ್ತಾರೆ ಸಾಲಿಗ್ರಾಮ. ಸಾಲಿಗ್ರಾಮ ಹೇಗಿರ್ತದೆ? ಲಿಂಗ ರೂಪದಲ್ಲೇನೆ. ಹಾಗೆ ಪರಮಾತ್ಮನು ಆತ್ಮರೂಪಿ, ನೀವು ಕೂಡ ಆತ್ಮರೂಪದಲ್ಲಿ ಇರಬೇಕೇ. ಬಿಟ್ರೆ ಅದು ಬಿಟ್ರೆ 84 ಜನ್ಮದ ಶರೀರದ ಮೂಲಕ ಮಾಡಿರುವಂತ ಸ್ಥೂಲವತನದಲ್ಲಿ ಮಾಡಿರುವಂತ ಯಾವುದೇ ಪಾತ್ರದ ಸಂಸ್ಕಾರ ನಿಮ್ಮ ಮನಸ್ಸಿನಲ್ಲಿ ಆ ಸಮಯದಲ್ಲಿ ಇರಕೂಡದು. ಜೊತೆಗೆ ಆ ಸಮಯದಲ್ಲಿ ನಿಮ್ಮ ಇಂದ್ರಿಯವನ್ನು ಸಂಪೂರ್ಣವಾಗಿ ಭಗವಂತನೇ ಉಪಯೋಗ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ಸೇವೆ ಮುಂದಿನ ದಿನದಲ್ಲಿ ಬೇಕಾಗ್ತದೆ. ಇದು ಫಸ್ಟ್. ಇನ್ನು ಎರಡನೇ ಹಂತದಲ್ಲಿ ಏನು ಅಂತಂದ್ರೆ ನೀವು ಬೇಕಾದಷ್ಟು ಸೇವೆಯನ್ನ ಮಾಡಿದಿರಿ, ಇನ್ನು ಮೇಲೆ ಇವಾಗ ನೀವು ಬೇರೆ ಬೇರೆ ರೀತಿ ಏನು ವಿಂಗ್ಸ್ಗಳ ಮೂಲಕ ಸೇವೆ ಮಾಡ್ತಿದ್ದೀರಿ, ಬೇರೆ ಬೇರೆ ಬ್ರಾಹ್ಮಣ ಆತ್ಮರನ್ನು ಕೂಡ ರೆಡಿ ಮಾಡ್ತಾ ಇದ್ದೀರಾ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀರಾ, ಶಕ್ತಿಯನ್ನ ಕೊಡ್ತಾ ಇದ್ದೀರಾ. ಅವರು ಮೊದಲು ಬಾಬನ ಮನೆಗೆ ಹೋಗ್ಬಿಟ್ಟು ಆಮೇಲೆ ಸ್ವಲ್ಪ ಜ್ಞಾನ ಹೇಳೋದು, ಸ್ವಲ್ಪ ನಿಯಮವನ್ನು ಫಾಲೋ ಮಾಡೋದು, ಗುರುವಾರದ ಕ್ಲಾಸಿಗೆ ಬರೋದು, ಹಿಂಗನ್ನು ಮಾಡ್ತಾ ಇದ್ದಾರೆ. ವಿವಿಧ ರೂಪದಲ್ಲಿ ಸೇವೆಯನ್ನು ಮಾಡ್ತಿದ್ರೆ ತುಂಬಾ ಒಳ್ಳೆಯದು. ಆದ್ರೆ ಇನ್ನು ಮೇಲೆ ನಿಮ್ಮ ಯೋಗದ ಶಕ್ತಿಯಿಂದ ಅವರು ಭಾಷಣ ಮಾಡಬೇಕು, ನೀವು ಶಕ್ತಿ ಕೊಡ್ಬೇಕಷ್ಟೆ. ಹೇಗೆ? ಸೂಕ್ಷ್ಮವತದಲ್ಲಿ ಬ್ರಹ್ಮ ಬಾಬಾರವರು ಅವ್ಯಕ್ತವಾಗಿ ಕೂತ್ಕೊಂಡ್ಬಿಟ್ಟು ಅವ್ರು ಶಕ್ತಿ ಕೊಡ್ತಾ ಇದ್ದಾರೆ, ನಮ್ಮ ಮೂಲಕ ಹಿಂದ್ಗಡೆ ಕೂತ್ಕೊಂಡ್ಬಿಟ್ಟು ಏನು ನಾವು ಮೈಕ್ ಆಗಿದ್ದೀವಿ. ಇವಾಗ ನೋಡಿ, ಮೈಕ್ ಮಾತಾಡ್ತಾ ಇಲ್ವಲ್ಲ, ನಾನ್ ತಾನೇ ಮಾತಾಡ್ತಿದ್ದೇನೆ, ಶಬ್ದ ಮೈಕಿನ ಮೂಲಕ ನಿಮ್ಗೆ ಕೇಳ್ತಿದ್ದಿಲ್ಲ. ಹಾಗೆ ನಮ್ಮ ಮೂಲಕ ಬಾಬಾ
ಬಂದು ನೀವು ಸೇವೆಯನ್ನು ಮಾಡು ಅಂತಂದಾಗ ನಮ್ಮನ್ನ ಸಾಧನವಾಗಿ ಇಟ್ಕೊಂಡ್ಬಿಟ್ಟು ಬ್ರಹ್ಮ ಬಾಬಾ ಹೇಗೆ ಮಾಡ್ತಿದಾರೋ ಹಾಗೆ ಇನ್ಮೇಲೆ ನೀವು ಭಾಷಣ ಮಾಡೋದಲ್ಲ, ನೀವು ಯೋಗ ಮಾಡಿಸೋದಲ್ಲ, ನೀವೇನ್ ಮಾಡ್ಬೇಕಾಗ್ತದೆ, ಹಿಂದ್ಗಡೆ ಕೂತು ಶಕ್ತಿಯನ್ನ ಕೊಟ್ಟು ಎದುರುಗಡೆಗೆ ಅವ್ರು ಇರ್ತಾರೆ. ನೀವು ಆ ಸಮಯದಲ್ಲಿ ಯೋಗವನ್ನು ಮಾಡಿದಾಗ ಬೇರೆ ಬೇರೆ ಆತ್ಮಗಳು, ಸಾಧು ಸನ್ಯಾಸಿಗಳೇ ಈಶ್ವರ ಜ್ಞಾನವನ್ನು ಹೇಳಿ ಶುರು ಮಾಡ್ಬಿಡ್ತಾರೆ. ನೀವು ಹೇಳೋದು ಬೇಡ, ಅವರೇ ಬಾಯಿಯಿಂದ ಬಂದಾಗ ಜನ ಒಪ್ಕೊಂಡ್ಬಿಡ್ತಾರೆ. ಜೊತೆಗೆ ನಿಮ್ಮ ಜೊತೆಯಲ್ಲಿರುವಂಥ ಆತ್ಮಗಳನ್ನ ಅವರು ಲೌಕಿಕದಲ್ಲೇ ಇರಲಿ, ಕಾರ್ಯವನ್ನು ಮಾಡ್ತಾ ಸರ್ವ ಸಮರ್ಪಣಾ ಭಾವದಿಂದ ಯಾವ ರೀತಿ ಅವರು ಈಶ್ವರಿ ಸೇವೆಯನ್ನು ಮಾಡಬಹುದು. ಲೌಕಿಕನೂ ಕೂಡ ಮಾಡಬೇಕು, ಅಲೌಕಿಕನೂ ಮಾಡಬೇಕು, ಲೌಕಿಕದಲ್ಲೂ ಸಫಲರಾಗಬೇಕು, ಅಲೌಕಿಕದಲ್ಲೂ ಸ್ಥಿತಿ ಮುಂದುವರ್ಸ್ಕೊಂಡು ಹೋಗ್ಬೇಕು, ಸೇವೆಯನ್ನ ಮಾಡಬೇಕು. ಆ ರೀತಿ ಅವರಿಗೆ ಡೈರೆಕ್ಷನ್ ಅನ್ನ ಕೊಟ್ಟು, ಶಕ್ತಿಯನ್ನ ಕೊಟ್ಟು, ಯೋಗ್ಯರನ್ನಾಗಿ ಮಾಡಿ, ಸಮಯಕ್ಕೆ ಅನುಸಾರ ಅವರಿಗೆ ಬೇಕಾಗಿರುವಂತ ಸಹಯೋಗವನ್ನು ಕೊಡ್ತಾ ನೀವೇನ್ ಮಾಡಬೇಕು, ಆತ್ಮಿಕವಾದಂತ ಕರೆಂಟ್, ವೈಬ್ರೇಷನ್, ವಾಯುಮಂಡಲ್ ಇದನ್ನ ನೀವು ಕೊಡಲಿಕ್ಕೆ ನೀವು ನಿಮಿತ್ತರಾಗಬೇಕು. ಇನ್ಮೇಲೆ ಅಂದ್ರೆ ಸಮಯದ ಅನುಸಾರದಲ್ಲಿ ನಮ್ಮ ಸೇವೆಯ ವಿಧಿವಿಧಾನ ಹೇಗೆ ಪರಿವರ್ತನೆ ಆಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ಆತ್ಮೀಯರೇ. ಆದರೆ ನಾವು ಮುರುಳಿನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಮತ್ತು ಅಪಾಸ್ 7 days ಕೋರ್ಸ್ ಕೊಡೋದು, ಪಾಂಪ್ಲೆಟ್ಸ್ ಕೊಡೋದು ಅದನ್ನೇ ಮಾಡ್ತಾ ಇದ್ದಾರೆ. ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಭಾಷೆ ನಮ್ಗಿನ್ನೂ ಅರ್ಥ ಆಗಿಲ್ಲ ಅಂತ ಅರ್ಥ. ಅದಕ್ಕಾಗಿ ನೀವು ಈ ರೀತಿ ಹೊಸ ಶಿವರಾತ್ರಿಯ ಶಿವನ ಮೂಲಕ ನೀವು ಮಕ್ಕಳು ಹೊಸ ರೀತಿ ಜೀವನವನ್ನ ಏನ್ ಮಾಡಬೇಕು, ಮಾಡ್ಕೊಳ್ಬೇಕಾಗ್ತದೆ ಆದ್ಮೇಲೆ. ಇನ್ನೊಂದು ವಿಷಯ ಗೊತ್ತಿರ್ಲಿ, ಈ ರೀತಿ ನೀವು ಸೇವೆ ಮಾಡ್ತಾ ಮಾಡ್ತಾ ಹೋದಾಗ ಪ್ರಪಂಚ ಏನಾಗ್ತದೆ, ಅಲ್ಲಾಡ್ತದೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ಯುದ್ಧಗಳು ನಡೀತಾ ಇದೆ, ಅತಿವೃಷ್ಟಿ, ಭೂಕಂಪ ಆಗ್ತಾ ಇದೆ, 100 ಜನ ಒಂದೇ ಸಲ ಶರೀರ ಬಿಡ್ತಾ ಇದ್ದಾರೆ, ದುಃಖದಿಂದ ಜನ ಒದ್ದಾಡ್ತಾ ಇದ್ದಾರೆ. ಪ್ರಪಂಚ ಪಂಚತತ್ವಗಳು ಅಲ್ಲಾಡಿದ್ರು ಕೂಡ ನಿಮ್ಮ ಮನಸ್ಸು ಅಲ್ಲಾಡಬಾರದು, ಸ್ಟ್ರಾಂಗ್ ಆಗಿರ್ಬೇಕು. ಅಂತ ಒಂದು ವಾತಾವರಣದಲ್ಲಿ, ಅಂತ ಒಂದು ಸ್ಥಳದಲ್ಲಿ ಆತ್ಮೀಯರೇ ವಿಜ್ಞಾನ ತನ್ನ ಕಾರ್ಯವನ್ನ ಮಾಡ್ತದೆ, ಗೌರ್ಮೆಂಟ್ ತಮ್ಮ ಕಾರ್ಯವನ್ನ ಮಾಡ್ತಾರೆ ಅಲ್ವಾ, ಡಾಕ್ಟರ್ ತಮ್ಮ ಕಾರ್ಯವನ್ನ ಮಾಡ್ತಾರೆ, ಶ್ರೀಮಂತರು ಹಣ ಕೊಡ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಬಟ್ಟೆ ಕೊಡ್ಬೋದು. ಆದ ನೀವು ಭಗವಂತನಿಂದ ಟ್ರೈನಿಂಗ್ ಪಡೆದಿರುವಂತ ಆತ್ಮಗಳು ಆ ಎಲ್ಲ ವಿಶ್ವದಲ್ಲಿರುವಂತ ಸರ್ವ ಆತ್ಮರಿಗೆ ಏನ್ ಮಾಡಬೇಕು, ಮಾನಸಿಕ ಟೆನ್ಷನ್ ನಿಂದ ಹೊರಗಡೆ ಬರುವಂತಹ ಶಕ್ತಿಯನ್ನ ಕೊಡಲಿಕ್ಕೆ ನೀವು ನಿಮಿತ್ತರಾಗಬೇಕಾಗ್ತದೆ. ಇವೆಲ್ಲೇ ಇರ್ಲಿ, ನಿಮ್ಮನ್ನ ರೆಡಿ ಮಾಡಿದ್ರೆ ಡಾಕ್ಟರ್ ಕೆಲಸ ಮಾಡ್ತಾ ಇರ್ತಾನೆ, ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ತಾನೆ, ನೀವು ಈಶ್ವರಿ ಗೌರ್ಮೆಂಟ್ನವರು ಅಂತಂದ್ರೆ ನಿಮ್ಮ ಕೆಲಸವನ್ನ ನೀವು ಮಾಡ್ಬೇಕಾಗ್ತದೆ. ಆದ್ಮೇಲೆ ನನ್ನ ಮನಸ್ಸಿನಲ್ಲಿ ಬಂದಿರುವಂತ ಒಂದು ವಿಷಯವನ್ನು ನಿಮ್ಗೆ ಹೇಳ್ತೇನೆ. ಲಾಸ್ಟ್ ಒಂದು 8 ದಿವಸ 15 ದಿವಸದಿಂದ ನಿಮ್ಗೆ ಗೊತ್ತು, ಮಳೆಯೆಲ್ಲ ವಿಪರೀತ ಆಗ್ಬಿಟ್ಟು ಗುಡ್ಡ ಕುಸಿತ ಆಗ್ಬಿಟ್ಟು 100 ಜನ 1000 ಜನ ಗುಡ್ಡದ ಕೆಳಗಡೆ ಬಿದ್ದೋದು, ಊರಿಗೆ ಹೋಗ್ಬಿಡ್ತು. 8 ದಿನ 10 ದಿನ ಆದ್ರೂ ಕೂಡ ಭೂಮಿ ನಗಿತಾ ಇದ್ದಾರೆ. ಜನ ಕೆಲವೊಬ್ರು ಜೀವಂತವಾಗಿ ಸಿಗ್ತಾ ಇದ್ದಾರೆ, ಕೆಲವೊಬ್ರು ಶವವಾಗಿ ಸಿಗ್ತಾ ಇದ್ದಾರೆ ಅಂತ ಬಂತು. ಸಂಕಲ್ಪ ಬಂತು, ಬಾಬಾ ನಮಗೂ ಇಂಥದ್ದೇನೋ ಸಾವು ಬಂದ್ಬಿಟ್ಟು ಏನ್ ಮಾಡೋದು, ಶರೀರ ಬಿಟ್ಬಿಟ್ರೆ ಏನ್ ತೊಂದರೆ ಇಲ್ಲ, ಶರೀರ ಒಳಗಡೆಗೆ ಸಿಕ್ಕಾಕೊಂಡ್ ಬಂದ್ಬಿಟ್ರೆ ಈ ಕಡೆ ಶರೀರ ಬಿಡುವಂಗೂ ಇಲ್ಲ, ಬಬ್ಬೆ ಹೊಡೆಯುವಂಗಿಲ್ಲ, ಏನು ಮಾಡುವಂಗಿಲ್ಲ, ಏನು ಮಾಡೋದಂತ. ಅಯ್ಯೋ ಇಷ್ಟು ಕರಾಳನಪ್ಪ, ಇಷ್ಟು ದರ್ದನ, ಇಷ್ಟು ದುಃಖಭರಿತವಾಗಿರುವಂಥದ್ದಲ್ವಾ ಅಂತದಕ್ಕೆ ಏನು ಮಾಡೋದು. ಅದಕ್ಕೆ ಭಗವಂತನ ಉತ್ತರ ಈ ಮುರಳಿಯಲ್ಲಿ ಆದ್ಮೇಲೆ ನೀವು ಸ್ಪಷ್ಟವಾಗಿ ನೋಡ್ತಾ ಹೋದಾಗ ಮುರಳಿಯಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ತದೆ. ಬಾಬಾ ಏನ್ ಹೇಳ್ತಾರೆ, ಈಗಲಿಂದಲೇ ನಿನ್ನ ಬುದ್ಧಿಯ ಲೈನನ್ನು ಕ್ಲಿಯರ್ ಆಗಿ ಇಟ್ಕೋ, ಪ್ರತಿಯೊಂದು ವಿಷಯವನ್ನ ಬಾಬಾ ಜೊತೆಗೆ ಇಟ್ಕೋ. ಆವಾಗ ಅಂತ ಸಂದರ್ಭದಲ್ಲಿ ನಮಗೂ ಪ್ರಶ್ನೆ ಬರ್ತದೆ, ಭೂಕಂಪ ಆಗ್ಬೋದಲ್ವಾ, ಮನೆ ಒಳಗಡೆಗಿಲ್ಲೋ ಸ್ಲ್ಯಾಬ್ ಮೇಲೆ ಕೂತ್ಕೊಳ್ಳೋ, ಹೊರಗಡೆ ಕೂತ್ಕೊಳ್ಳೋ ಅಥವಾ ಓಪನ್ ಮೈದಾನದಲ್ಲಿ ಮಲ್ಕೊಳ್ಳೋ, ಪ್ರಶ್ನೆ ಬರ್ತದೆ. ಮನೆ ಕೆಳಗಡೆ ಮಲ್ಕೊಂಡ್ಬಿಟ್ರೆ, ಮೇಲ್ಗಡೆದೆಲ್ಲ ಕೆಳಗಡೆ ಡಬ್ಬಂತ ಬಿದ್ದೋಗ್ಬಿಟ್ರೆ ಹೆಂಗ್ ಬೇಕಲ್ಲ ಆಗ್ಬೋದಲ್ವ, ಏನು ಮಾಡಬೇಕು ಅಂತ ಸಂದರ್ಭದಲ್ಲಿ, ಅಥವಾ ಅದು ಯಾವಾಗ ಬರ್ತದೆ ನಮ್ಗೆ ಗೊತ್ತಿಲ್ವಲ್ಲ. ಇಂಥ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಬರ್ತವೆ ಆತ್ಮೀಯರೇ. ಬಾಬಾ ಹೇಳ್ತಾರೆ, ಈಗಿನಿಂದನೇ ನೀವು ಯಥಾರ್ಥವಾಗಿ ಈಶ್ವರಿ ಸೇವೆಯಲ್ಲಿ ಇದ್ದು ಪ್ರತಿಯೊಂದು ಕರ್ಮಕ್ಕೆ ಬಾಬನಿಂದ ಡೈರೆಕ್ಷನ್ ತಗೊಳ್ತಾ ಇದ್ರೆ ನಿನ್ನನ್ನ ನಾನು ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನನ್ನದು ಅಂತ ಈ ಮುರಳಿಲಿ ಬಾಬಾ ಹೇಳಿದ್ರು. ಬುದ್ಧಿಯ ಲೈನ್ ಕ್ಲಿಯರ್ ಇರಬೇಕು. ಇದ್ದಾಗ
ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಮತ್ತೆ ಅಂತ ಸಂದರ್ಭದಲ್ಲಿ ನನ್ನ ಯೋಗ್ಯ ಮಕ್ಕಳನ್ನ, ತಪಸ್ವಿ ಮಕ್ಕಳನ್ನ, ಪುರುಷಾರ್ಥಿ ಮಕ್ಕಳನ್ನ ಮೌಂಟ್ ಅಬೂನಲ್ಲಿ ನಾನು ಕರ್ಕೊಂಡು ಬಂದ್ಬಿಟ್ಟು ಏನ್ ಮಾಡ್ತೇನೆ, ಅಲ್ಲೇ ಮಾಡ್ತೇನೆ. ಎಷ್ಟು ಮಜಾ ನೋಡಿ ನಮ್ಮಪ್ಪ. ಅವನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಯಾಕೆ ಯಾಕಂತ ಕೇಳಿ. ಒಂದ್ ಕಡೆಗೆ ಏನ್ ಹೇಳ್ತಾರೆ, ಮೌಂಟ್ ಅಬೂದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮನ್ನು ಸುರಕ್ಷಿತವಾಗಿಡ್ತೇನೆ ಅಂತ ಹೇಳ್ತಾರೆ. ಇದೇ ಮುರ್ಲಿಲ್ಲ, ಬೇರೆ ಮುರ್ಲಿಲ್ಲಲ್ಲ. ಇನ್ನೊಂದು ಕಡೆಗೆ ಏನ್ ಹೇಳ್ತಾರೆ, ಮಕ್ಕಳು ವಿನಾಶ ಆಗ್ತದೆ ಅಂತಂದ್ರೆ ಅದು ಜ್ಞಾನ ಸರೋವರದಲ್ಲೂ ಆಗ್ಬೋದು, ಮೌಂಟ್ ಅಬೂನಲ್ಲೂ ಆಗ್ಬಹುದು, ಪ್ರವಾಹ ಅಲ್ಲೂ ಕೂಡ ಬರ್ಬೋದು, ಎಲ್ಲಿ ಬೇಕಾದ್ರೂ ಬರ್ತದೆ ಅಂತ ಹೇಳ್ತಾರೆ. ಏನ್ ಮಾಡೋದು ಈ ತಂದೆನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಹ? ಇವತ್ತು ಜೋರಾಗಿ ಮಳೆ ಬಂದಾಗ ಪಾಂಡವ ಭವನ ಕೂಡ ನೀರು ಬಂದ್ಬಿಟ್ಟು ಮುಳುಗತ್ತಲ್ವಾ, ಗೊತ್ತಿದೆ ತಾನೆ. ಭಗವಂತನ ಮನೆ ಅಂತ ಏನು ಬಿಟ್ಟು ಇರುವುದಿಲ್ವಲ್ಲ. ಎಷ್ಟೋಗಳು ಭೂಕಂಪ ಆದಾಗ ದೇವಸ್ಥಾನಗಳು ಕೂಡ ಮುಳುಗೋಗ್ಬಿಟ್ಟಿದಾವಲ್ಲ, ನಾವು ಕೇಳಿದೀವಲ್ವಾ. ಅವಾಗ ವಿನಾಶದ ಪ್ರಭಾವ ಇದ್ರ ಮೇಲೂ ಕೂಡ ಆಗ್ತದೆ, ಸೇಫ್ಟಿ ಅಂತ ಹೆಂಗೆ ಹೇಳೋದು? ಅಂದ್ರೆ ಬಾಬನ ಮಾತು ಏನು ಅಂತಂದ್ರೆ, ನೀನು ಮಧುಬಂಧಲ್ಲಿದ್ರೂ ಕೂಡ ನೀನು ಸಾಧನೆ ಮಾಡಿಲ್ಲ ಅಂತಂದ್ರೆ ವಿನಾಶದ ಪ್ರಭಾವ ನಿನ್ನ ಮೇಲೆ ಆಗ್ತದೆ. ನೀನು ಸಾಧನೆ ಏನಾದರೂ ಮಾಡಿದ್ದಿದ್ರೆ ನಿನ್ನನ್ನು ಸುರಕ್ಷಿತವಾಗಿ ಇಡುವಂತ ಜವಾಬ್ದಾರಿ ನನ್ನದು. ಅರ್ಥ ಆಯ್ತು ಬಾಬಾ ಏನ್ ಹೇಳ್ತಿದಾರಂತ? ಅದಕ್ಕಾಗಿ ಈಗಿನಿಂದನೇ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಬಾಬನಿಗೆ ಕೇಳ್ಬಿಟ್ಟು ಮಾಡಬೇಕಾಗ್ತದೆ. ಅದಕ್ಕಾಗಿ ಏನೇ ಆದ್ರೂ ಕೂಡ ಮಕ್ಕಳೇ ಅಲ್ಲಾಡಬೇಡಿ. ಅಂತ ಸಂದರ್ಭದಲ್ಲಿ ತುಂಬಾ ಟೆನ್ಷನ್ ಅಲ್ಲಿರುವಂತ ಆತ್ಮಗಳಿಗೆ ಶಕ್ತಿ ಕೊಡುವಂತ ಕೆಲಸವನ್ನು ನೀವು ಮಾಡಬೇಕು ಅಂತಂದ್ರೆ ನೀವು ಆ ಟೆನ್ಷನ್ ಅಲ್ಲಿ ಇರಬೇಕಾಗ್ತದೆ. ನೀವು ಟೆನ್ಷನ್ ಅಲ್ಲಿ ಇರಬಾರದು. ಅದಕ್ಕಾಗಿ ವಿನಾಶ ಆಗೇ ಆಗ್ತದೆ, ಪರಿವರ್ತನೆ ಆಗ್ತದೆ. ಅದಕ್ಕಾಗಿ ನೀವು ಅದರ ಬಗ್ಗೆ ಏನ್ ಮಾಡಬೇಡಿ, ಚಿಂತೆಯನ್ನ ಮಾಡಬೇಡಿ. ನಿಮ್ಮ ಕೆಲಸವನ್ನ ನೀವು ಮಾಡ್ತಾ ಹೋಗಿ. ಓಕೆ, ಅಂದ್ರೆ ವಿಶೇಷವಾಗಿ ಆತ್ಮೀಯರೇ, ಈಗ ಬಾಬಾ ಹೇಳ್ತಾ ಇರೋದು ಆಲ್ಮೋಸ್ಟ್ ಶಂಕರನ ಪಾತ್ರ. ಎಲ್ಲವನ್ನ ಪರಮಾತ್ಮನಿಗೆ ಕೊಟ್ಬಿಟ್ಟು ಕೇವಲ ನಿರಾಕಾರ ಶಕ್ತಿಯನ್ನ ಪಂಚತತ್ವಗಳ ಸಹಿತ ಚೈತನ್ಯ ಆತ್ಮಗಳಿಗೆ ಕೊಡುವಂತ ಕಾಯಕವನ್ನ ಮಾಡಿ. ಅದಕ್ಕಾಗಿ ವಿಧು ಏನ್ ಹೇಳಿದ್ರು ಬಾಬಾ, 1 ಸೆಕೆಂಡ್ ಅಲ್ಲಿ ಮನಸ್ಸನ್ನು ನಿಲ್ಲಿಸ್ಬಿಡಿ, ಸ್ಟಾಪ್, ಬಿಂದು ಅಷ್ಟೇ, ಏನಿಲ್ಲ. ಟಕ್, ಶಾಂತ. ವಿಧಿನೂ ಕೂಡ ಬಾಬಾ ಈ ಮೊದಲೇ ಹೇಳ್ಬಿಟ್ಟಿದ್ದಾರೆ. ಮಧ್ಯ 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 ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಎಷ್ಟು ಸಾಧ್ಯವಾಗುತ್ತೆ ಸುಮ್ಮನೆ ಬಿಂದು ಆಗ್ಬಿಟ್ಟು ಬಾಬನ ಜೊತೆ ಸುಮ್ಮನೆ ಕೂತ್ಕೊಂಡ್ಬಿಡಿ, ಅಥವಾ ಮನಸ್ಸನ್ನು ಬಾಬನಿಗೆ ಹೋಗ್ಬಿಡಿ ಶಾಂತ. ಈ ವಿಧಿಯನ್ನು ನಿಮ್ದನ್ನಾಗಿ ಮಾಡ್ಕೊಳ್ಳಿ. ಈ ರೀತಿ 4 ಕಡೆಯ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮಗಳಿಗೆ, 4 ಕಡೆಯ ಸದಾ ದೃಢ ಸಂಕಲ್ಪದ ವ್ರತವನ್ನ ಇಟ್ಟುಕೊಳ್ಳುವಂತ ಅಚಲ ಆತ್ಮರಿಗೆ, 4 ಕಡೆಯ ಸರ್ವ ಧೈರ್ಯ ಮತ್ತು ಉಲ್ಲಾಸದಿಂದ ಸ್ವಸೇವೆ ಮತ್ತು ಲೋಕ ಕಲ್ಯಾಣ ಮಾಡುವಂತ ಸೇವೆ ಮಾಡುವಂತ ಮಹಾನ್ ಸೇವಾಧಾರಿ ಆತ್ಮರಿಗೆ ಇವತ್ತು ಶಿವ ಜಯಂತಿಯ ಹೊಸ ಜನ್ಮದಿನದಂದು ವಜ್ರ ಸಮಾನ ಜಯಂತಿಯ ದಿನ, ಭಿನ್ನ ಮತ್ತು ಪ್ರಿಯವಾಗಿರುವಂತಹ ಜಯಂತಿಯಲ್ಲಿ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು, ಆಶೀರ್ವಾದ, ನೆನಪು, ಪ್ರೀತಿ ಮತ್ತು ನಮಸ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಭಗವಂತನ ಕೈಯಲ್ಲಿ ಇಂಥ ಸುಂದರ ವಿಶ್ವ ಕಲ್ಯಾಣದ ನಿಸ್ವಾರ್ಥ ಭಾವದ ಸೇವೆ ಮಾಡಲಿಕ್ಕೆ ಒಂದು ಸಾಧನ ಆಗೋಣ. ಈ ಮೂಲಕ ಹೊಸ ರೀತಿಯ ಹೊಸ ಶಿವ ಜಯಂತಿಯ ಜನ್ಮವನ್ನ ನಮ್ಮದನ್ನಾಗಿ ಮಾಡ್ಕೊಳ್ಳೋಣ. ಓಕೆ, ಅಚ್ಚಾ, ಓಂ ಶಾಂತಿ.